ಹರೇ ಶ್ರೀನಿವಾಸ. ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಪುನರುತ್ಥಾನ ಎಂಬ ವಿಷಯದ ಬಗ್ಗೆ ಒಂದು ಸಮಗ್ರ ಸಂಶೋಧನೆ ಕಾರ್ಯ ಪ್ರಸನ್ನ ವೆಂಕಟದಾಸರ ಸಾಹಿತ್ಯದ ಮೇಲೆ ನಡೆದಿರೋ ವಿಷಯ ತಗೊಂಡು ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಪುನರುತ್ಥಾನ ಎಂಬ ವಿಷಯದ ಮೇಲೆ ನಾನು ಇವತ್ತು ಉಪನ್ಯಾಸ ಅಥವಾ ನಮ್ಮ ಪ್ರಬಂಧ ಮಂಡನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹರಿದಾಸ ಸಾಹಿತ್ಯದಲ್ಲಿ ಪುನರುತ್ಥಾನ ಎನ್ನುವುದು ಹೊಸ ಚಲನೆಯನ್ನು ಸೃಷ್ಟಿಸುವಂಥದ್ದು. ಪ್ರಾಚೀನ ಹರಿದಾಸರ ಸಾವಿರಾರು ಕೃತಿಗಳು ನಮಗಿಂದು ಲಭ್ಯವಾಗಿಲ್ಲ. ಮುಂದಿನ ಸಂಶೋಧನಕಾರರು, ಅಧ್ಯಯನಕಾರರು ಅದನ್ನು ಶೋಧಿಸಿ ಹುಡುಕಿ ಹೆಕ್ಕಿ ತೆಗೆದು ಜನಮನಕ್ಕೆ ತಲುಪಿಸುವುದು ಈ ಪುನರುತ್ಥಾನದ ಹೊಸ ಹಾದಿ. ಈ ಒಂದು ಹೊಸ ಹಾದಿ ಪ್ರಸನ್ನ ವೆಂಕಟದಾಸರ ಸಾಹಿತ್ಯದ ಕೃತಿ ಶೋಧನೆ ಪ್ರಸರಣ ಪ್ರಕಟಣೆಯಲ್ಲಿ ಪ್ರಸನ್ನ ವೆಂಕಟ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅದರ ಸಂಸ್ಥಾಪಕನಾದಂಥ ನಾನು ಡಾಕ್ಟರ್ ಸುಭಾಷ್ ಕಾಕಂಡಿಕಿ ಈ ಸಂಸ್ಥೆ ಮುಖಾಂತರ ನನ್ನ ಜೊತೆ ಕೂಡಿ ಹಲವಾರು ಸಂಶೋಧಕರು, ನೂರಾರು ಸಂಶೋಧಕರು, ಭಜನಾ ಮಂಡಳಿ ಸದಸ್ಯರು, ಸಂಪ್ರದಾಯ ಭಜನಾಕಾರರು ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಸಮಗ್ರವಾಗಿ ಸಂಶೋಧನೆ ಕಾರ್ಯ ಮಾಡಿರುವಂಥ ಈ ಪ್ರಬಂಧದಲ್ಲಿ ನಮಗೆ ಸಂಕ್ಷಿಪ್ತವಾಗಿ ನಿರೂಪಲಿಕ್ಕೆ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಹರಿದಾಸ ಸಾಹಿತ್ಯ ಪುನರುತ್ಥಾನ ಎಂಬ ವಿಷಯದಲ್ಲಿ ಪುರಂದಾಸರ ಕೃತಿಗಳಂತೆ ಪ್ರಸನ್ನ ವೆಂಕಟದಾಸರ ಸಾವಿರಾರು ಕೃತಿಗಳು ರಚಿಸಿದ್ದಾರೆ ಎಂಬ ಉಲ್ಲೇಖವಿದೆ. ಡಾಕ್ಟರ್ ಎ.ಟಿ. ಪಾಟೀಲ್ ಅವರ PhD ಪ್ರಬಂಧದಲ್ಲಿ ಇದು ಉಲ್ಲೇಖವಾಗಿದ್ದರೂ ನಮಗಿನ್ನೂ ಲಭ್ಯವಾಗಿಲ್ಲ. ಆ ಲಭ್ಯವಾಗದ ಕೃತಿಗಳನ್ನು ಅನೇಕ ಸಂಶೋಧಕರು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಅದನ್ನು ಹೊರತರುವ ಪ್ರಯತ್ನವನ್ನು ಪ್ರಸನ್ನ ವೆಂಕಟ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಕೈಗೆತ್ತಿಕೊಂಡಿದೆ. 2010ರಲ್ಲಿ ನಮಗಾದ ಒಂದು ದೈವಿಕ ಪ್ರೇರಣೆಯಿಂದ ಈ ಸಂಸ್ಥೆ ಪ್ರತಿಷ್ಠಾಪನೆಗೊಂಡಿತು. ಆ ಪ್ರೇರಣೆ ನಾವು ಹಿಮಾಲಯದಲ್ಲಿ ಸಾಧನೆಗಿದ್ದಾಗೆ ದಾಸರೇ ನಮಗೆ ಆ ಪ್ರೇರಣೆ ಕೊಟ್ಟು ಈ ಕೆಲಸದಲ್ಲಿ ತೊಡಗು ಅಂತ ಅನ್ನೋ ಒಂದು ಸಂದೇಶ ತಿಳಿಸಿದರು. ಅದರ ಮುಖಾಂತರವಾಗಿ ನಾವು 2010ರಲ್ಲಿ ಆ ವರ್ಷದ ಆರಾಧನೆಯಲ್ಲಿ ನಾಡಿನ ಹೆಸರಾಂತ ವಿದ್ವಾಂಸರಾದಂಥ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಸಾರ್ಥಿಯವರು ಮುಖ್ಯ ಅತಿಥಿಗಳಾಗಿ ಬಂದು ಈ ಟ್ರಸ್ಟನ್ನು ಪ್ರಸನ್ನ ವೆಂಕಟ ಕಲ್ಚರಲ್ ಚಾರಿಟಬಲ್ ಟ್ರಸ್ಟನ್ನು ಉದ್ಘಾಟನೆ ಮಾಡಿ ಆ ಟ್ರಸ್ಟಿನ ವೆಬ್ಸೈಟ್ ಲೋಕಾರ್ಪಣೆ ಮಾಡಿದರು. ತಮ್ಮ ಆಶಯ ಭಾಷಣದಲ್ಲಿ ದಾಸ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ವಿಶ್ವವಿದ್ಯಾಲಯ ಮಟ್ಟದಲ್ಲಿ PhD ಸಂಶೋಧನೆ ಆಗಿದ್ದು 1949ರಲ್ಲಿ ಡಾಕ್ಟರ್ ಎ.ಟಿ. ಪಾಟೀಲ್ ಅವರು ಮಾಡಿದ ಪ್ರಸನ್ನ ವೆಂಕಟದಾಸರು ಮತ್ತು ಕೃತಿಗಳು. ಅದರ ನಂತರ ದಾಸರ ಕೃತಿಗಳ ಅಧ್ಯಯನ ಮತ್ತು ಸಂಶೋಧನೆ ಕಾರ್ಯ ಮುಂದುವರೆದಿಲ್ಲ. ದಾಸರ ಅಪ್ರಕಟಿತ ಕೃತಿಗಳ ಸಂಶೋಧನೆ, ಅಧ್ಯಯನ, ಪ್ರಕಟಣೆ ಮತ್ತು ಪ್ರಸರಣದ ಕಾರ್ಯ ಆಗಬೇಕಾಗಿದೆ. ಹಾಗೆಯೇ ದಾಸರ ಜನ್ಮ ಕರ್ಮಭೂಮಿ ಬಾಗಲಕೋಟೆಯಲ್ಲಿ ಅವರ ಸ್ಮಾರಕ ಭವನ ನಿರ್ಮಾಣವಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಆ ಕೆಲಸವನ್ನು ದಾಸರ ವಂಶಸ್ಥರು ಮುಂದುವರೆದು ಪ್ರಾರಂಭಿಸಬೇಕು. ಈ ಸಂಸ್ಥೆಯಿಂದ ಕೆಲಸ ಪ್ರಾರಂಭವಾಗಲಿ ಎಂದು ನಮ್ಮನ್ನು ಹುರಿದುಂಬಿಸಿ ಮಾತಾಡಿದರು. ದಾಸರೇ ಅವರಿಂದ ಈ ಮಾತನ್ನು ನುಡಿಸಿದ್ದಾರೆಂದು ತಿಳಿದು ದಾಸರನ್ನು ಪ್ರಾರ್ಥಿಸಿ ದೃಢ ಸಂಕಲ್ಪದಿಂದ ಈ ಕಾರ್ಯವನ್ನು ನಾವು ಪ್ರಾರಂಭಿಸಿದೆವು. ನಮ್ಮ ಪ್ರಾರಂಭಿಕವಾದಂಥ ಸಂಶೋಧನೆ ಪ್ರಾರಂಭಿಕ ಯೋಜನೆಗಳು ಯಾವುವು? ಮೊದಲೇದ್ದು ಅಪ್ರಕಟ ಕೃತಿಗಳ ಶೋಧನೆ, ಪರಿಷ್ಕರಣೆ, ಶುದ್ಧ ಪಾಠ ಮಾಡಿ ಅದನ್ನು ಪ್ರಕಟಿಸುವುದು. ಎರಡನೇದ್ದು ಲಭ್ಯವಿರುವ ಪ್ರಕಟಿತ ಕೃತಿಗಳ ಆಳವಾದ ಅಧ್ಯಯನ, ಕೃತಿಗಳ ಒಳನೋಟವನ್ನು ವಿದ್ವಾಂಸದಿಂದ ಬರೆಸಿ ಪ್ರಕಟಿಸುವುದು. ದಾಸರ ಬದುಕು ಬರಹದ ಮೇಲೆ ಹೊಸ ಐತಿಹಾಸಿಕ ದಾಖಲೆಗಳ ಶೋಧನೆ ಮಾಡಿ ಹಾಗೂ ದಾಸರ ಚರಿತ್ರೆಯನ್ನು ಪರಿಷ್ಕರಣೆ ಮಾಡುವುದು. ದಾಸರ ಜೀವನ ಚರಿತ್ರೆ ಮತ್ತು ಅವರ ಕೃತಿಗಳನ್ನು ಭಾರತೀಯ ಎಲ್ಲ ಭಾಷೆಗಳಲ್ಲಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಲಿಪಿ ಭಾಷಾಂತರ ಭಾವಾನುವಾದ ಮಾಡಿಸಿ, ಅಲ್ಲದೆ ಎಲ್ಲೆಲ್ಲಿ ಸಾಧ್ಯವಾದ ಲಿಪಿ ಪರಿವರ್ತನೆ ಮಾಡಿ ಜನರಿಗೆ ತಲುಪುವಂತೆ ಮಾಡುವುದು, ಇತರ ಭಾಷೆ ಜನರಿಗೂ ಇದು ತಲುಪುವಂತೆ ಮಾಡುವುದು. ಲಭ್ಯವಿರುವ ಅಪ್ರಚಲಿತ ಕೀರ್ತನೆಗಳ ಸಂಕೀರ್ತನೆ ಮಾಧ್ಯಮದಲ್ಲಿ ಪ್ರಚರಣೆಗೊಳಿಸುವುದು. ಈ 5 ಯೋಜನೆಗಳನ್ನು ಹಾಕಿಕೊಂಡು ಟ್ರಸ್ಟ್ ಹುಟ್ಟಾಕಿದ ನಂತರ ಯೋಜನೆಗಳನ್ನು ಮೊದಲ ಹಂತದಲ್ಲಿ ಯೋಜನೆಗಳಂತ ಹಾಕಿಕೊಂಡು ನಾವು ಈ ಕೆಲಸ ಮಾಡಲು ಪ್ರಾರಂಭ ಮಾಡಿದೆವು. ಈ 5 ಯೋಜನೆಗಳನ್ನು ಹಂತ ಹಂತವಾಗಿ ಕಾರ್ಯಗತಗೊಳಿಸಲು ಮೊದಲು ಇಲ್ಲಿವರೆಗೆ ಲಭ್ಯವಿರುವ ಕೃತಿಗಳ ಸಮಗ್ರ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹರಿದಾಸರ ಅಪ್ರಕಟಿತ ಕೃತಿಗಳ ಶೋಧನೆಯಲ್ಲಿ
ಆಗಲೇ ತೊಡಿಕೊಂಡ ಸಂಶೋಧಕರನ್ನು, ಸಂಸ್ಥೆಗಳನ್ನು, ಗಾಯಕರನ್ನು, ಸಂಪ್ರದಾಯ ಭಜನಾಕಾರರನ್ನು ಹಾಗೂ ನಾಡಿನ ಹಲವಾರು ವಿಶ್ವವಿದ್ಯಾಲಯಗಳು, ಪ್ರಾಚ್ಯ ಗ್ರಂಥಾಲಯಗಳ ಓರಿಯೆಂಟಲ್ ಲೈಬ್ರರಿ ಅವನ್ನೆಲ್ಲ ಸಂಪರ್ಕಿಸಿ ಸಂಯೋಜಿಸಿ ಮಾಡಿಕೊಂಡು ಅವರ ಸಹಯೋಗದೊಂದಿಗೆ ಹೊಸ ಅಪ್ರಕಟಿತ ಕಥೆಗಳ ಶೋಧ ಪ್ರಕಟಣೆ ತೊಡಗಿಕೊಳ್ಳಬೇಕೆಂದು ನಿರ್ಧರಿಸಿ ಕಾರ್ಯತತ್ಪರವಾದೆವು. ಮೊದಲ ಹಂತದಲ್ಲಿ ಹರಿದಾಸ ಸಾಹಿತ್ಯವನ್ನು ಪ್ರಕಟಿಸಿ ಉಳಿಸಿದಂತಹ ಪ್ರಾತಸ್ಮರಣೀಯರಾದ ಕೌಸಲ್ಯ ಬಂಡೇರಾಯರು, ಮುದುವಿಡ ಕೃಷ್ಣರಾಯರು, ನಾರಾಯಣ ಕಮಲ್ದಾನಿ, ಸುಬೋಧ ರಾಮರಾಯರು ಹಾಗೂ ಶ್ರೀ ಗೋರೆಮಳ ಹನುಮಂತರಾಯರು ಸಂಗ್ರಹಿಸಿದ ಅಪ್ರಕಟಿತ ಕೃತಿಗಳನ್ನು ತಮ್ಮ ಜೀವಿತ ಕಾಲದಲ್ಲಿ ಎಲ್ಲ ಕೃತಿಗಳನ್ನು ಪ್ರಕಟಿಸಲಾಗದೆ ಇನ್ನೂ ಕೆಲವು ಇರಬಹುದೆಂದು ಸಂದರ್ಭ ಭಾಗವಹಿಸಿ ಆ ಕಾಲದಲ್ಲಿ ಅವರಿಗೆ ಭಾಳ ಕಷ್ಟ ಆಯಿತು. ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಭಾಳ ಇತ್ತು. ಆದ್ದರಿಂದ ಆ ಕೃತಿಗಳನ್ನು ಎಲ್ಲ ಪ್ರಿಂಟಿಗೆ ಹಾಕಿದ್ದಾರೆ, ಹೊರತರಲಿಕ್ಕೆ ಸಾಧ್ಯ ಆಗದೆ ಅವ್ರ ಹತ್ರ ಹಾಗೆ ಉಳಿದಿರಬಹುದು ಒಂದು ಊಹೆ ಮಾಡಿ ಪ್ರಾರಂಭ ಮಾಡಿದರು. ಅವ್ರ ವಂಶಸ್ಥರು ಯಾರಿದ್ದಾರೆ, ಈಗ ಯಾರಿದ್ದಾರೆ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಿ ಅವರ ಹತ್ರ ಲಭ್ಯವಿದೆಯಾ ಅನ್ನೋ ಶೋಧನೆ ಮಾಡೋಣ ಅಂತ ಫಸ್ಟ್ ಪ್ರಾರಂಭ ಮಾಡಿದ್ದು. ಅದಕ್ಕೆ ನಾವು ಸಂದರ್ಭವಾಗಿ ಊಹಿಸಿದಾಗ ಕೊನೆಯ ಹಂತದಲ್ಲಿ ಬಂದವರೇ ಗೋರೆಮಳ ಹನುಮಂತರಾಯರು. ಆ ಗೋರೆಮಳ ಹನುಮಂತರಾಯರುಕ್ಕಿಂತ ಹಿಂದಿನವರು ಪ್ರಕಟ ಆಗಲಾರದೆ ಉಳಿದಿರೋದನ್ನು ಬಹುಶಃ ಗೋರೆಮಳ ಹನುಮಂತರ ಸಂಗ್ರಹಿಸಿರಬಹುದು ಮತ್ತೊಂದು ಊಹೆ ಮಾಡಿ ಅದಕ್ಕೆ ಗೋರೆಮಳ ಹನುಮಂತರಾಯರ ವಂಶಸ್ಥರನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದರು. ಈ ಪ್ರಯತ್ನದಲ್ಲಿರುವಾಗ ನಮಗೆ ಗೋರೆಮಳ ಹನುಮಂತರಾವ್ ಅವರು ಸ್ಥಾಪಿಸಿದ ವರದೇಂದ್ರ ಸಾಹಿತ್ಯ ಮಂಡಳಿ ಕಸಬಾ ಲಿಂಗಸೂರು ಸಂಚಾಲಕರಾದ ಮುತಾಲಿಕರ ಅವರು ಹಾಗೂ ಅಪ್ರಕಟಿತ ಕೃತಿಗಳ ಶೋಧನೆ ತೊಡಕೊಂಡಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲರು ಮತ್ತು ಇನ್ನು ಹಲವಾರು ವಿದ್ವಾಂಸರು, ಭಜನಾಕಾರ ಮುಂತಾದವರು ಅವರ ಸಹಯೋಗದೊಂದಿಗೆ ಶೋಧನೆಯಾಗಿ ಪ್ರಕಟವಾದ ಆಗಬೇಕಾದ ಕೆಲಸವನ್ನು ಇಲ್ಲೇ ಕೆಳಗಡೆ ನಾವು ಇನ್ನು ಮೇಲೆ ಹೇಳ್ತಾ ಹೋಗ್ತೇನೆ. ಡಾಕ್ಟರ್ ಎ ಟಿ ಪಾಟೀಲ್ ಅವರ ಸಂಶೋಧನಾ ಗ್ರಂಥದಲ್ಲಿ ಸುಮಾರು 1940ರವರೆಗೂ ಲಭ್ಯವಿರುವ ಕೃತಿಗಳು 209 ದಾಖಲಾಗಿದೆ. ಅವರ ಆಧಾರ ಗ್ರಂಥಗಳನ್ನು ಗಮನಿಸಿದರೆ ಅವರ ಕಾಲದಲ್ಲಿ ಮೇಲೆ ನಮೂದಿಸಿದ ಮಹನೀಯರು ಸಂಗ್ರಹಿಸಿ ಪ್ರಕಟಿಸಿದ ಕೃತಿಗಳು ಇದರಲ್ಲಿ ಸೇರಿವೆ ಎಂದು ಊಹಿಸಬಹುದು. ಮುಂದೆ 2003ರಲ್ಲಿ ಶ್ರೀಮತಿ ಇಂದುಬಾಯಿ ಅವರು ಸಂಪಾದಿಸಿದ ಪ್ರಸನ್ನ ವೆಂಕಟದ ಸಮಗ್ರ ದಾಸ ಸಾಹಿತ್ಯ ಸಂಪುಟ 8ರಲ್ಲಿ ಪ್ರಕಟವಾದ ಕೃತಿಗಳ ಸಂಖ್ಯೆ 449 ದಾಖಲಾಗಿದೆ. ಅಂದರೆ 1949ರಿಂದ 2003ವರೆಗೆ 54 ವರ್ಷಗಳಲ್ಲಿ ಕೇವಲ 240 ಕೃತಿಗಳು ಮಾತ್ರ ವಿವಿಧ ಮೂಲಗಳಿಂದ ಲಭ್ಯವಾಗಿ ಎಂಬ ದಾಖಲೆ ಇದೆ. ಹೊಸದಾಗಿ ಶೋಧವಾದ ಕೃತಿಗಳ ಸಮೀಕ್ಷೆ ನೋಡೋಣ. ಈಗ 2010ರಿಂದ ಇಲ್ಲಿವರೆಗೂ ಈ ದಾಸರ ಟ್ರಸ್ಟಿಗೆ ಲಭ್ಯವಾಗಿ ಪ್ರಕಟವಾಗಿರುವ ಕೃತಿಗಳು ಸುಮಾರು 700ವರೆಗೂ ತಲುಪಿದೆ. ಅದರಲ್ಲಿ 640 ಕೀರ್ತನೆಗಳು, 10 ಸುಳಾದಿಗಳು, 23 ವಿಭಾಗಗಳು, 3 ಮುಂಡಿಗಳು ಹಾಗೂ 24 ವಿಶೇಷ ಕೃತಿಗಳು. ಕಳೆದ 14 ವರ್ಷಗಳಲ್ಲಿ 248 ಹೊಸ ಕೃತಿಗಳು ಶೋಧವಾಗಿ ಪ್ರಕಟಗೊಂಡಿವೆ. 54 ವರ್ಷದಲ್ಲಿ ಕೇವಲ 249 ಕೃತಿಗಳ ಶೋಧ ಆದರೆ ಈ ಟ್ರಸ್ಟ್ ಪ್ರಾರಂಭ ಮಾಡಿದ ಮೇಲೆ ಹಲವಾರು ಸತತ ಪ್ರಯತ್ನದಿಂದ 14 ವರ್ಷಗಳಲ್ಲೇ 248 ಹೊಸ ಕೃತಿಗಳು ಶೋಧ ಆಗಿದೆ. ಈ ಶೋಧವಾದ ಹೊಸ ಕೃತಿಗಳಲ್ಲಿ 135 ಕೃತಿಗಳು ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ ಸಂಶೋಧನಾ ಸಂಗ್ರಹದಲ್ಲಿ ದೊರಕಿವೆ. ನಮಗೆ 100 ಕೃತಿ ಸಂಶೋಧನೆಯನ್ನು ಗಮನಿಸಿದಾಗ 2003ರವರೆಗೂ ದೊರೆತ ಕೃತಿಗಳು ಹಾಗೂ 2024ರವರೆಗೂ ವಿವಿಧ ಪ್ರಕಾರಗಳಲ್ಲಿ ಶೋಧವಾದ ಕೃತಿಗಳು ಕೆಳಗಿನಂತಿವೆ. ರುದ್ರದೇವರ ಕೃತಿಗಳು 2003ರಲ್ಲಿ 5 ಮಾತ್ರ ಸಿಕ್ಕಿತ್ತು. 2024ರಲ್ಲಿ ರುದ್ರದೇವರ ಕೃತಿಗಳು 38 ಆಗಿವೆ. ಪ್ರಾಣದೇವರ ಕೃತಿಗಳು 2003ರಲ್ಲಿ 21 ಇತ್ತು. 2024ರಲ್ಲಿ 50 ಕೃತಿಗಳಾಗಿವೆ. ಲಕ್ಷ್ಮೀದೇವಿ ಕೃತಿಗಳು 1 ಮಾತ್ರ ಇತ್ತು. ಆದರೆ 2024ರಲ್ಲಿ 40 ಕೃತಿಗಳಾಗಿವೆ. ವಿಶೇಷ ಕೃತಿಗಳು 6 ಮಾತ್ರ ಇತ್ತು 2003ರಲ್ಲಿ. ಈಗ 2024ರಲ್ಲಿ ನಮ್ಮ ಟ್ರಸ್ಟ್ ಸಂಶೋಧನೆ ತೊಡಗಿಕೊಂಡಾಗ ಇವೆಲ್ಲ 24 ಕೃತಿಗಳು ತೊಡಗಿದೆ. ಹೊಸದಾಗಿ ಶೋಧವಾದ ಕೃತಿಗಳು ಶಾಸ್ತ್ರ ಪ್ರಮೇಯಗಳಂತಹ ಪುರಾಣ, ವೇದ, ಉಪನಿಷತ್ತುಗಳ ಸಾರವನ್ನು ಸೂಚಿಸುವಂಥ ಅಮೂಲ್ಯವಾದ ಕೃತಿಗಳು ಅವುಗಳು ಕೂಡ ದೊರೆತಿವೆ. ಪ್ರಸನ್ನ ವೆಂಕಟದಾಸರ ವಿಶೇಷ ಕೃತಿಗಳು 2003ವರೆಗೂ ಸಮಗ್ರ ದಾಸ ಸಾಹಿತ್ಯ ಸಂಪುಟದಲ್ಲಿ ದಾಖಲಾದಂಥ ಕೃತಿಗಳು ಕೇವಲ 6 ಮಾತ್ರ. ಸತ್ಯಭಾಮ ವಿಲಾಸ, ನಾರಾಯಣ ಪಂಜರ, ಸಮಸ್ತ ಮಣಿ ಷಟ್ಚರಣ ಪದ್ಯಮಾಲ, ಭೇದ ಮುಕ್ತಾವಲಿ, ನಾರದ ಕರುವಂಜ ವೇಷತಾಳ ಚರಿತ್ರೆ, ಪ್ರಸನ್ನ ವೆಂಕಟದಾಸರ ಭಾಗವತ, ದಶಮಸ್ಕಂದ ಪೂರ್ವಾರ್ಧ. ಇನ್ನು 2003 ನಂತರ ಪ್ರಸನ್ನ ವೆಂಕಟದಾಸರ ಕಲ್ಚರ್ ಚಾರಿಟೇಬಲ್ ಟ್ರಸ್ಟ್ ಸಂಶೋಧನೆಯಲ್ಲಿ ತೊಡಗಿಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ದೊರೆತಂಥ ಹೊಸ ಕೃತಿಗಳು ಗೋಪಿ ವಿರಹ ಗೀತೆ, ಕೃಷ್ಣ ಚರಿತ್ರೆ, ಉಲ್ಟಣಿ ಪದ,
ರುಕ್ಮಿಣಿ ಶೋಭಾನೆ, ವೃತ್ತ ಪ್ರಬಂಧ, ಶ್ರೀರಾಮ ಸೀತಾ ಸ್ವಯಂವರ, ಸೃಷ್ಟಿ ಪ್ರಕರಣ, ಭಾಗವತೋತ್ತಮ ಲಕ್ಷಣಗಳು, ಅನ್ನಿಕ ವಿಚಾರ, ತಾರತಮ್ಯಟ್ಟಿಗೆ, ವಸಂತ ಹಬ್ಬ, ಸೀತಾರಾಮ ಸಂಯೋಗ, ಪ್ರಾಣಾತ್ರಿ ಪೌತ್ರಿಕ ಪ್ರಕರಣ, ಲಕ್ಷ್ಮೀದೇವಿಯ ಮೇಲೆ ದೀರ್ಘತೆ, ನಮಿಸುವ ನಮ್ಮ ಕಮಲಮ್ಮ, ಆಮೇಲೆ ಶ್ರೀಮದ್ರ ಮಾಲಿಕಾ ದಂಡಕ ಸ್ತೋತ್ರ, ರುದ್ರದೇವರ 196 ನುಡಿಗಳ ದೀರ್ಘಕೃತಿ, ಕಾಲಜ್ಞಾನ ಮತ್ತು ಕೆಲವು ಶೀಸಪದ್ಯಗಳು, ಐತಿಹಾಸಿಕ ಅಂಶಗಳಂಥ ಸಮಾಜಮುಖಿ ಕೃತಿಗಳು, ಇಷ್ಟು ಒಟ್ಟು 17 ಹೊಸ ವಿಶೇಷ ಕೃತಿಗಳು ಶೋಧವಾಗಿವೆ. ಇನ್ನು ಹೊಸದಾಗಿ ಶೋಧವಾದ ಅಪರಿಚಿತ ವಿಶೇಷ ಕೃತಿಗಳು ಇವು ಬಹಳ ಅಮೂಲ್ಯವಾದಂಥವು. ಆದರೆ ಅವು ಇನ್ನೂ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲರ ಸಂಗ್ರಹದಲ್ಲಿವೆ. ಅವು ಶುದ್ಧ ಪಾಠ ಮಾಡಿ ಆಗಿ ಹೊರಗೆ ಬರಬೇಕಾಗಿದೆ. ದಾಸರು ಮುಂದಿನ ದಿವಸಗಳಲ್ಲಿ ಮಾಡುತ್ತಾರೆ ಎಂಬ ಅನಸಾನನ್ನು ಮುಂದುವರೆದಿದ್ದೇವೆ. ಅದು ಭಾಗವತ ಏಕಾದಶಿ ಸ್ಕಂಧ, ಪೂರ್ಣ ಬ್ರಹ್ಮ ವೈರಾವಲಿ, ತತ್ವಾದದ ಪರಮೆಯುಳ್ಳಂಥ ವಿಶೇಷ ಕೃತಿ, ಸೂತ್ರಾರ್ಥ ಸಂಹಾರ, ಇದು ಬ್ರಹ್ಮಸೂತ್ರ ಭಾಷಾ ಆದರ್ಶ ರಚಿತವಾದಂಥ ಕೃತಿ, ಉಪನಿಷತ್ತುಗಳ ಮೇಲೆ ಪ್ರಸನ್ನ ವೆಂಕಟದಾಸ, ಎಲ್ಲ ಉಪನಿಷತ್ತುಗಳ ಪ್ರಸನ್ನ ವೆಂಕಟದಾಸರು ಉಹಾಭಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಭಗವದ್ಗೀತೆಯ ಸಾರವುಳ್ಳಂಥ ಅರಬಿ ಭಾಷೆಯಲ್ಲಿ ಸಿಕ್ಕಂಥ ಒಂದು ಕೃತಿ ಉಪನಿಷತ್ತುಗಳ ಉಗಾಭೋಗಳು. ಅಂತ ಭಗವದ್ಗೀತೆ ಸಾರವುಳ್ಳಂಥ ಅರಬಿ ಭಾಷೆಯಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲಿಗೆ ದೊರೆತಂಥ ಕೃತಿ ಕೇಳಿರೈ ಕಮಲನಾಭನ ವಾಣಿ. ಈ 5 ಕೃತಿಗಳು ಇನ್ನೂ ಲಕ್ಷ್ಮೀಕಾಂತ್ ಪಾಟೀಲ್ ಸಂಘದಿಂದ ಹೊರಗೆ ಬರಬೇಕಾಗಿದೆ. ಅವರ ಮನೆಯವರ ಹತ್ತಿರ ಇವೇ ಮುಂದಿನ ದಿವಸಗಳಲ್ಲಿ ದಾಸರು ಈ ಕೆಲಸವನ್ನು ಮಾಡಿಸುತ್ತಾರೆ ಎಂದ ಬಲವಾದ ದೃಢವಾದ ಸಂಕಲ್ಪ, ದೃಢವಾದ ನಂಬಿಕೆ ದಾಸರದ ಇದೆ. ಇಲ್ಲಿವರೆಗೂ ಹೊಸದಾಗಿ ದೊರೆತ 251 ಕೃತಿಗಳು ಮೊದಲನೇ ಪ್ರಕಾರದ ಶೋಧನೆ ಆದಂಥ ಹರಿದಾಸ ಸಾಹಿತ್ಯ ಶೋಧನೆ ತೊಡಕೊಂಡಂಥ ವ್ಯಕ್ತಿಗಳು ಮತ್ತು ಕೆಲವೇ ಭಜನಾಕಾರರು ಮತ್ತು ಗೋರೆವಾಳ ಹನುಮಂತರ ಸಂಗ್ರಹದಿಂದ ಮಾತ್ರ ಈ 250 ಕೃತಿಗಳು ದೊರಕಿವೆ. ಇನ್ನೂ ಉಳಿದ ಪ್ರಕಾರಗಳಲ್ಲಿ ಸಂಶೋಧನೆ ಮಾಡಿಲ್ಲ. ಅದು ಮುಂದುವರೆಸಿದರೆ ಬಹುಶಃ ನಾವು 1000 ಕೃತಿಗಳಾದಂಥ ಮುಟ್ಟಬಹುದು. ಅಂದರೆ ಕೌಜುರಿ ಬಂಡೇರಾಯರು, ನಾರಾಯಣ ಕಮಲ್ದಾನಿ, ಮುದುಡಿ ಕೃಷ್ಣಾಯರು, ಸುಬೋಧ ರಾಮರಾಯರು ಇವರು ವಂಶಸ್ಥರಲ್ಲಿ ಇನ್ನೂ ಪ್ರಕಟವಾಗದೆ ಅವರ ಕಡೆಯಿಂದ ಅವರು ಸಂಗ್ರಹ ಮಾಡಿ ಪ್ರಕಟ ಮಾಡಲಾರದೇ ಇರುವಂತಹ ಕೃತಿಗಳು ಉಳಿದಿರಬಹುದು ಅನ್ನೋ ಒಂದು ಸಂಶಯ ಇದೆ. ಅದನ್ನು ನಾವು ಇನ್ನೂ ಶೋಧ ಮಾಡಬೇಕಾಗಿದೆ. ಅದರಂತೆ ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯಗಳಿಗೆ ಅಲ್ಲಿಯೂ ಕೂಡ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿ ಮೇಲ್ನೋಟಕ್ಕೆ ಅಪರಿಚಿತ ಹಸ್ತಕೃತಿಗಳು ಇವೆ ಎಂದು ಕಂಡು ಬಂದಿದೆ. ಅದು ಅವರಿಂದ ಅಂಥ ಉತ್ತೇಜಿತ ಸಹಕಾರ ದೊರೆಯದಿಂದ ಮುಂದುವರಿಯಲಾಗಿಲ್ಲ. ಹಾಗೆ ಗ್ರಾಮೀಣ ಪ್ರಾಂತದಲ್ಲಿರುವಂತಹ ಸಂಪ್ರದಾಯ ಭಜನಾಕಾರ ಸಂಪರ್ಕಬೇಕಿದೆ. ಇವೆಲ್ಲ ಮೂಲಗಳಿಂದ ಶೋಧವಾದರೆ ದೊರಕಿದ ದಾಸಕೃತಿಗಳು 1000ಕ್ಕಿಂತ ಹೆಚ್ಚು ದಾಟಬಹುದು. ಆಗಲೇ ಲಕ್ಷ್ಮೀಕಾಂತ್ ಪಾಟೀಲ್ ಸಂಘದಿಂದ ಇನ್ನು ಶುದ್ಧ ಪಾಠವಾಗದ 100 ಹಸ್ತಕೃತಿಗಳಿವೆ. ಕಳೆದ ವರ್ಷ ಅವರ ವಿಧಿವಶರಾಗಿರುವುದರಿಂದ ಹರಿದಾಸ ಸಾಹಿತ್ಯ ವಲಯಕ್ಕೆ ತುಂಬಲಾದಂತಹ ನಷ್ಟವಾಗಿದೆ. ಮುಂದಿನ ದಿನದಲ್ಲಿ ಅವರ ಮನೆಯವರ ಸಹಕಾರದಿಂದ ಹೊರತರುವ ಪ್ರಯತ್ನವನ್ನು ಮಾಡಲಾಗುತ್ತದೆ. ಪ್ರಸನ್ನ ವೆಂಕಟದಾಸ ರಚಿಸಿದ ಸಮಗ್ರ ಭಾಗವತ. ಪ್ರಸನ್ನ ವೆಂಕಟದಾಸರು ಸಮಗ್ರ ಭಾಗವತ ಕನ್ನಡದಲ್ಲಿ ರಚಿಸಿರುವುದಕ್ಕೆ ಸಂದರ್ಭಿಕ ಪ್ರಮಾಣವನ್ನು ನೀಡಿ ಡಾಕ್ಟರ್ ಎ ಟಿ ಪಾಟೀಲ್ ಅವರು ತಮ್ಮ ಪ್ರಬಂಧದಲ್ಲಿ ದಾಖಲಿಸಿದ್ದಾರೆ. ಇದೇ ಜಾಡನ್ನು ಹಿಡಿದು ಸಂಶೋಧನೆಯನ್ನು ಮುಂದುವರಿಸಿದಾಗ ಕೆಲವು ವರ್ಷಗಳ ಹಿಂದೆ ದಿವಂಗತ ಲಕ್ಷ್ಮೀಕಾಂತ್ ಪಾಟೀಲ್ ಅವರಿಗೆ ಏಕಾದಶಿ ಸ್ಕಂದ ವಿರುವ ತಾಡವಾಲೆ ಹಸ್ತಪ್ರತಿ ದೊರಕಿದೆ. ಇದು ದಾಸರ ಭಾಗವತದ ಎಲ್ಲ ಸ್ಕಂದಗಳು ಕನ್ನಡದಲ್ಲಿ ರಚಿಸಿದ್ದಾರೆ ಎನ್ನುವುದಕ್ಕೆ ಪುಷ್ಟಿ ದೊರೆಯುತ್ತದೆ. ದಾಸ ಸಾಹಿತ್ಯ ಸಂಶೋಧಕರಾದಂಥ ಡಾಕ್ಟರ್ ಜಿ ವರದರಾಜ ಅವರು 1987ರಲ್ಲಿ ಪ್ರಕಟಿಸಿದ ತಮ್ಮ ಹರಿದಾಸ ಸಾಹಿತ್ಯ ಸಾರ ಪುಸ್ತಕದಲ್ಲಿ ಪ್ರಸನ್ನ ವೆಂಕಟದಾಸರ ಭಾಗವತ ದಶಮಸ್ಕಂದ ಪೂರ್ವಾರ್ಧ ಕೃತಿಯಲ್ಲಿ ವಿದಿತವಾಗಿರುವ ದಾಸರ ರಚನಾ ಕೌಶಲ್ಯ, ಶ್ರೀಮದ್ ಭಾಗವತ ಕಥಾ ರಚನೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ದಾಸರು ತೋರುವ ಸಾರಾಸಾರ ವಿವೇಚನೆಗಳು ಪ್ರಶಂಸನೀಯವಾದವು. ಇದೊಂದು ಸ್ವತಂತ್ರ ಕೃತಿ ಅನ್ನುವಷ್ಟು ಮಟ್ಟಿಗೆ ಇದು ಸ್ವಾರಸ್ಯವಾಗಿದೆ. ಈ ಸಮಗ್ರ ಕೃತಿಯನ್ನು ಮೂಲ ಭಾಗವತದೊಂದಿಗೆ ಹೋಲಿಸಿ ನೋಡಿ ಅಲ್ಲಿಯ ಸಾರವನ್ನು ಹೇಗೆ ವಿಸ್ತಾರವಾಗಿ ದಾಸರು ಅಳವಡಿಸಿಕೊಂಡಿದ್ದಾರೆ ಎಂಬುದನ್ನು ಸಮಗ್ರವಾಗಿ ಪರಿಶೀಲಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಸಂಶೋಧನೆಯನ್ನು ನಾವು 2015ರಲ್ಲಿ
ವ್ಯಾಸದಾಸ ಸಾಹಿತ್ಯ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಹೈವದ ಪುರಾಣಿಕ ಅವರ ಮಾರ್ಗದರ್ಶನದಲ್ಲಿ ಮಾಡಿ ಮೂಲ ಭಾಗವತ ಮತ್ತು ಪ್ರಸನ್ನ ವೆಂಕಟದಾಸರ ಭಾಗವತ ತುಲನಾತ್ಮಕ ಅಧ್ಯಯನ ಎಂದು ಪ್ರಕಟಿಸಿದ್ದೇವೆ. ಪ್ರಸನ್ನ ವೆಂಕಟ ಸಮಗ್ರ ಕಥೆಗಳು ಸಂಪುಟ 3ರಲ್ಲಿ ಇದನ್ನು ಆಗಲೇ ನಾವು ಪ್ರಕಟಣೆ ಮಾಡಿದ್ದೇವೆ. ಈ ಅಧ್ಯಯನದಲ್ಲಿ ಮೂಲ ಭಾಗವತದ ಸಂಸ್ಕೃತ ಶ್ಲೋಕ ಹಾಗೂ ದಾಸರ ಕೀರ್ತನೆಗಳ ಪದಕ್ಕೂ ತುಲನೆ ಮಾಡಿ ಪ್ರಸನ್ನ ವೆಂಕಟದಾಸರ ಭಾಗವತವು ಶ್ರೀ ಮದಾನಂತೀರ್ಥ ಭಾಗವತ ತಾತ್ಪರ್ಯಕ್ಕೆ ಶ್ರೀ ವಿಜಯಧ್ವಜರ ಬರೆದ ಟೀಕೆಯನ್ನು ಆಧರಿಸಿ ರಚಿತವಾಗಿದೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. ಈ ಕಾರ್ಯವನ್ನು ಮಾಡುವಾಗ ನಮಗೆ 1915ರಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೆದ ಭಾಗವತದ ಹಸ್ತಪ್ರತಿ ಬಾಗಲಕೋಟೆಯ ಸಂಪ್ರದಾಯ ಭಜನಕಾರರ ಮನೆಯಲ್ಲಿ ದೊರಕಿರುವುದು ವಿಶೇಷವಾಗಿತ್ತು. ಇನ್ನು ದಾಸರ ಬರಹದ ಮೇಲೆ ಹೊಸ ಐತಿಹಾಸಿಕ ದಾಖಲೆಗಳನ್ನು ಶೋಧನೆ ಹಾಗೂ ದಾಸರ ಚರಿತ್ರೆ ಪರಿಷ್ಕರಣೆ ವಿಷಯದಲ್ಲಿಯೂ ಹಲವಾರು ಸಂಶೋಧನೆಗಳ ದಾಖಲೆಗಳು ನಮಗೆ ದೊರೆತಿವೆ. ಪ್ರಸನ್ನ ವೆಂಕಟದಾಸರು ಸಮಕಾಲೀನ ಹರಿದಾಸರಂಥ ವಿಜಯದಾಸರು, ಗೋಪಾಲದಾಸರು, ಗುರುಗೋಪಾಲ ವಿಠಲದಾಸರು, ಮೋಹನದಾಸರು ಹಾಗೂ ಜಗನ್ನಾಥದಾಸರು ಶ್ರೀ ಪ್ರಸನ್ನ ವೆಂಕಟದಾಸರ ಸಾಹಿತ್ಯ, ಆಧ್ಯಾತ್ಮಿಕ ತೇಜಸ್ಸು ಮತ್ತು ಸಾಧನೆಗಳನ್ನು ಕುರಿತು ರಚಿಸಿದ ಪ್ರಾಚೀನ ಹಸ್ತಪ್ರತಿಗಳು ಲಭ್ಯವಾಗಿವೆ. ಹಸ್ತಪ್ರತಿ ಸಮೇತ ಶುದ್ಧಪಾಠವಾಗಿ ಶ್ರೀ ಪ್ರಸನ್ನ ವೆಂಕಟ ಪ್ರಕಾಶನದಿಂದ ಆಗಲೇ ಪ್ರಕಟಗೊಂಡಿವೆ. ಎಲ್ಲ ಕೀರ್ತನೆಗಳಲ್ಲಿ ಇಲ್ಲಿವರೆಗೂ ದೊರಕದ ಚರಿತ್ರೆಗೆ ಸಂಬಂಧಿಸಿದ ಐತಿಹಾಸಿಕ ದಾಖಲೆಗಳನ್ನು ಅವರ ಸಮಕಾಲೀನ ದಾಸರು ತಮ್ಮ ಸಾಹಿತ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ವಿಜಯದಾಸರು ರಚಿಸಿದಂಥ ಅಚ್ಯುತನ ಮೆಚ್ಚಿಸಿ ಪ್ರಚ್ಛನ್ನವರ ಪಡೆದ ಆಚಾರ್ಯ ಶ್ರೀ ಪ್ರಸನ್ನ ವೆಂಕಟಾರ ಕಂಡೆ ಎಂಬ ಕೀರ್ತನೆಯ 2ನೇ ನುಡಿಯಲ್ಲಿ ಅಚ್ಯುತಾಮರ ಚಿತ್ತ ಗಚ್ಚಿಂತದೆಂದವರು ಅರ್ಚಿಸಲು ನೆಚ್ಚಿ ಅಂಕಿತವನ್ನು ನೀಡಿರಲು ಎಂದು ಹೇಳಿದಾಗ ದಾಸರಿಗೆ ಶ್ರೀನಿವಾಸನಿಂದ ಅಂಕಿತವಾಗಿರುವುದನ್ನು ದೃಢಪಡಿಸಿದ್ದಾರೆ. ಇಲ್ಲಿವರೆಗೂ ಇದು ಪ್ರತೀತಿ ಎಂದು ಎಲ್ಲ ಶಿವಸಂತರು ದಾಖಲಿಸಿದ್ದರು. ಇನ್ನು ನುಡಿ 1ರಲ್ಲಿ ಮೊದಲ ಸಾಲಿನಲ್ಲಿ ಸ್ವಕನಾತಿ ಸೋತ್ತಮರ ಗತಿನಾಥ ಶ್ರೀಹರಿ ಎಂದು ಹೇಳಿ ಪ್ರಸನ್ನ ವೆಂಕಟದಾಸರು ದೇವಾಂಶ ಸಂಭೂತರು ಎಂದು ಸೂಚಿಸಿದ್ದಾರೆ. ಸ್ವಕನಾತಿ ಸೋತ್ತಮರು ಅಂದರೆ ನಾನು ಯಾರೆಂಬ ಆತ್ಮಜ್ಞಾನ ತಿಳಿದವರಲ್ಲಿ ಉತ್ತಮರು, ಅಂಥವರು ದೇವತೆಗಳೇ ಆಗಿರಬೇಕು. ಇದನ್ನು ಪುಷ್ಟೀಕರಿಸುವಂತೆ ತದನಂತರ ಬಂದ ರಮಾಪತಿ ವಿಠಲದಾಸರು ರಚಿಸಿದ ಸಿರಿವಿಂಚಿ ಭವೇಂದ್ರಾದಿ ಸುರರಿಂದ ವರ್ಚಿತನಾದ ಶ್ರೀ ಪ್ರಸನ್ನ ವೆಂಕಟನ ಎಂಬ ಕೀರ್ತನೆಯ ಕೊನೆ ನುಡಿಯಲ್ಲಿ ಹಲವು ಮಾತೆ ಹಾಕಿವರು ಸುರರೇ ಸರಿ ನರನಲ್ಲ, ಇದು ಸಿದ್ಧವೇ ಸಿದ್ಧ, ಚಲದಿ ಮನುಜನೆಂಬುದು ಅಧಮನು ಹರಿ ಆಜ್ಞೆಯ ಬದಲು ನರಕದೊಳು ಬೀಳುವ ದುರಾತ್ಮ. ಪ್ರಸನ್ನ ವೆಂಕಟದಾಸರು ಅವರು ದೇವಾಂಶ ಸಂಭೂತರು. ಆ ದೇವಾಂಶ ಸಂಭೂತರು ಅಲ್ಲ, ಅವರು ಸಾಮಾನ್ಯ ಮನುಷ್ಯರು ಅಂದರೆ ಅವರು ನರಕದಲ್ಲಿ ಬೀಳುವಂತಹ ದುರಾತ್ಮರಾಗುತ್ತಾರೆ ಅನ್ನುವಂಥ ಬಿರುನುಡಿಗಳಲ್ಲಿ ಇವರು ತಮ್ಮ ಕೀರ್ತನೆಯಲ್ಲಿ ರಮಾಪತಿ ವಿಠಲದಾಸರು ತಮ್ಮ ಕೀರ್ತನೆಯಲ್ಲಿ ಪುನರ್ರಚಿಸಿದ್ದಾರೆ. ಇನ್ನು ಇವರು ದೇವತೆಗಳಾದರೆ ಯಾವ ಅಂಶ? ಆಗಲೇ ಇವರು ಪ್ರಸನ್ನ ವೆಂಕಟದಾಸರು ದೇವಾಂಶ ಸಂಭೂತರು ಅನ್ನೋದು ವಿಜಯದಾಸರೇ ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದು ಯಾವ ಅಂಶ ಅನ್ನೋದನ್ನು ಇಲ್ಲಿ ನಾವು ಗಮನಿಸೋಣ. ಇದರ ಬಗ್ಗೆ ಡಾಕ್ಟರ್ ಎ ಟಿ ಪಾಟೀಲರು ಸಾಂದರ್ಭಿಕ ಪ್ರಮಾಣಗಳಿಂದ ಇವರು ರುದ್ರಾಂಶರೆಂದು ಪ್ರತಿಪಾದಿಸಿದ್ದಾರೆ. ತಲೆತಲಾಂತರದಿಂದ ದಾಸರ ವಂಶ ದುರ್ವಾಸರ ವಂಶ ಎಂಬ ಪ್ರತೀತಿ ಇದೆ. ನಾವು ಚಿಕ್ಕವರಿದ್ದಾಗ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳೋದು ನಮ್ಮ ಮನೆತನ ದುರ್ವಾಂಶದ ಮನೆತನ ಅಂತ ಹೇಳ್ತಾ ಇದ್ದು ನನಗಿನ್ನೂ ಜ್ಞಾಪಕ ಇದೆ. ಇದನ್ನು ಪುಷ್ಟೀಕರಿಸುವಂತೆ ಒಂದು ನೈಜ ಘಟನೆಯನ್ನು ಎ ಟಿ ಪಾಟೀಲರು ತಮ್ಮ ಪ್ರಬಂಧದಲ್ಲಿ ದಾಖಲಿಸಿದ್ದಾರೆ. ಮಂಗಳವೇಳೆ ಡೆಪ್ಟಿ ಕಲೆಕ್ಟರ್ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ನಿಮ್ಮ ಮನೆಗೆ ದುರ್ವಾಸರು ಬರುತ್ತಾರೆ, ಅವರನ್ನು ಸತ್ಕರಿಸು ಎಂದು ಸೂಚಿಸುತ್ತಾರೆ. ಅದನ್ನು ಅವರು ತಾತ್ಸಾರ ಮಾಡುತ್ತಾರೆ. ಮತ್ತೆ ಕೆಲ ದಿನಗಳ ನಂತರ ನಾಳೆ ನಿಮ್ಮ ಮನೆಗೆ ದುರ್ವಾಸರು ಬರುತ್ತಾರೆ, ಬಂದವರನ್ನೇ ದುರ್ವಾಸರೆಂದು ಸತ್ಕರಿಸು ಎಂಬ ಸೂಚನೆ ಆಗುತ್ತದೆ. ಪ್ರಸನ್ನ ವೆಂಕಟದಾಸರ ಮರಿಮೊಮ್ಮಗನಾದ ಅಣ್ಣಯ್ಯಾಚಾರು ಮಂಗಳವೇಳೆಗೆ ಯಾವುದೋ ಕೆಲಸಕ್ಕೆ ಬರುತ್ತಾರೆ. ನಿಷ್ಠಾವಂತ ಬ್ರಾಹ್ಮಣನಾದ ಅಣ್ಣಯ್ಯಾಚಾರ್ಯ ಮಧ್ಯಾಹ್ನ ಡೆಪ್ಯೂಟಿ ಕಲೆಕ್ಟರ್ ಮನೆಗೆ ಪ್ರಸಾದಕ್ಕೆಂದು ಬರುತ್ತಾರೆ. ಅವರನ್ನು ಸತ್ಕಾರ ಮಾಡಿ ಮೃಷ್ಟಾನ್ನ ಭೋಜನ ಮಾಡಿಸಿ ತಾವು ದುರ್ವಾಸರು ನಮ್ಮ ಮನೆಗೆ ಬಂದದ್ದು ಸಂತೋಷವಾಯಿತು ತಮ್ಮ ಸ್ವಪ್ನ ವೃತ್ತಾಂತವನ್ನು ಅಣ್ಣಯ್ಯಾಚಾರ್ಯಗೆ ತಿಳಿಸುತ್ತಾರೆ. ಶ್ರೀ ಅಣ್ಣಯ್ಯಾಚಾರ್ಯರು ತಮ್ಮ ಸ್ವರೂಪ ತಿಳಿತೆಂದು ದೇಹತ್ಯಾಗ ಮಾಡುತ್ತಾರೆಂಬ ವಿಷಯ ದಾಖಲಾಗಿದೆ. ಇದು ದುರ್ವಾಸರ ಮನೆತನ ಎಂಬ ಪ್ರತೀತಿ ದೃಢವಾಗಿ ತೋರಿಸುತ್ತದೆ. ಈ ಪ್ರತೀತಿ ಪ್ರಸನ್ನ ವೆಂಕಟದಾಸರ ಅವತಾರದ ನಂತರ ಬಂದಿರಬಹುದು. ಇದಕ್ಕೆ ಪುಷ್ಟಿ ಕೊಡುವ ಸಾಂದರ್ಭಿಕ ಅಂಶವೆಂದರೆ ಇತ್ತೀಚೆಗೆ ದೊರೆತ ಪ್ರಸನ್ನ ವೆಂಕಟದಾಸರು ರುದ್ರದೇವರನ್ನು ಸ್ತುತಿಸಿ ರಚಿಸಿದ 35ಕ್ಕೂ ಹೆಚ್ಚು ಕೀರ್ತನೆಗಳ ಪ್ರಾಚೀನ ಹಸ್ತಪ್ರತಿಗಳು.
ಅವುಗಳಲ್ಲಿ ಗಾಢವಾದ ಪುರಾಣ ಶಾಸ್ತ್ರಗಳ ಪ್ರಮೇಯಗಳ ಉಲ್ಲೇಖವಿದೆ. ಅಲ್ಲದೆ ದಾಸರು ಕೇದಾರನಾಥ ಒಂದನ್ನು ಬಿಟ್ಟು 11 ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನು ಸಂದರ್ಶಿಸಿ ಕ್ಷೇತ್ರ ವಿವರಗಳೊಂದಿಗೆ ಕೀರ್ತನೆ ರಚಿಸಿದ್ದಾರೆ. ಇದಲ್ಲದೆ ಹಲವಾರು ಪುರಾಣಗಳ ಉಲ್ಲೇಖವಿರುವ ರುದ್ರದೇವರ ಕ್ಷೇತ್ರಗಳಿಗೆ ಹೋಗಿ ಸ್ತುತಿಸಿದ್ದಾರೆ. ಇದು ಅವರ ಕಾಲದಲ್ಲಿ ಸಾಮಾನ್ಯರಿಗೆ ಅಸಾಧ್ಯ. ಅವರು ರುದ್ರಾಂಶರಿರುವುದರಿಂದಲೇ ಮಾಡಿದ್ದಾರೆ ಎಂದು ಹಲವು ವಿದ್ವಾಂಸರ ಅಭಿಪ್ರಾಯ. ಅವರು ರುದ್ರಾಂಶರೆಂಬುದು ನಮಗೂ ಅನುಭವ ಆಗಿದೆ. ದಾಸರ ಟ್ರಸ್ಟ್ನ ಮುಖಾಂತರ ಕೈಗೆತ್ತಿಕೊಂಡ ಬೃಹತ್ ಯೋಜನೆಗಳು ಮುಂದುವರಿಯದೆ ನಿಂತಾಗ ಅವರನ್ನು ಪ್ರಾರ್ಥಿಸಿದ್ದರಿಂದ ಮನೋನಿಯಾಮಕರಾದ ರುದ್ರಾಂಶ ಸಂಭೂತರಾದ ದಾಸರು ಯಾರಿಂದ ಕೆಲಸವಾಗಬೇಕು ಅವರಿಗೆ ಮನಸ್ಸು ಕೊಟ್ಟು ಕೆಲಸ ಮಾಡಿದ ದೃಷ್ಟಾಂತಗಳು ಬೇಕಾದಷ್ಟಿವೆ. ಇದರಂತೆ ಗೋಪಾಲದಾಸರು ಕೂಡ ತಮ್ಮ ಒಂದು ಕೀರ್ತನೆಯಲ್ಲಿ ಸಾಕಲ್ಯ ಸಾರೂಪ್ಯ ಸಾಯುಜ್ಯ ಸುಖವ ಲೋಕನಾಮಕ ನೆನೆಸಿ ಮರೆಯುತ್ತಿಹ ತೇಜಸ್ವಿ ಎಂದು ಪ್ರಸನ್ನ ವೆಂಕಟದಾಸರು ಸ್ತುತಿಸುವಲ್ಲಿ ಅವರು ದೇವಾಂಶ ಸಂಭೂತರ ಅಂಶ ಕಂಡುಬರುತ್ತದೆ. ಗುರು ಗೋಪಾಲ ವಿಠಲ ಕೂಡ ತಮ್ಮ ಕೀರ್ತನೆಯಲ್ಲಿ ಅನುಮಾನ ತೀರ್ಥರೆಂಬ ವ್ಯಾಖ್ಯಾನದರ್ಥ ಅನುಗುಣಿಸಾನಂದ ಆನಂದವಿತ್ತ ಸಮರ್ಥ ಎನ್ನುವಲ್ಲಿ ಪ್ರಸನ್ನ ವೆಂಕಟದಾಸರು ಕೇವಲ ಭಾಗವತವನ್ನಷ್ಟೇ ಕನ್ನಡೀಕರಿಸಿಲ್ಲ, ಆಚಾರ್ಯ ಮಧ್ವರ ಮೇರುಕೃತಿಯಾದಂತಹ ಅನುವ್ಯಾಖ್ಯಾನವನ್ನು ಸುಲಭ ಕನ್ನಡದಲ್ಲಿ ರಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಪುಷ್ಟೀಕರಿಸುವಂತೆ ಇತ್ತೀಚೆಗೆ ಈ ಗ್ರಂಥದ ಸಾರವುಳ್ಳ ದಾಸರು ರಚಿಸುವಂತಹ ಪೂರ್ಣ ಬ್ರಹ್ಮವಾದಾವಲಿ ಹಾಗೂ ಸುತ್ರಾತ್ರ ಸೂರ ಕೃತಿಗಳು ತಾಡವಾಲೆಗಳು ದೊರೆತಿವೆ. ಹಾಗೆ ಜಗನ್ನಾಥದಾಸರು ಕೂಡ ಬಾದಾಮಿಯಲ್ಲಿ ಅಗಸ್ತ್ಯ ತೀರ್ಥದಲ್ಲಿ ದಾಸರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದೇವರನ್ನು ಅರ್ಚಿಸಿ ಆ ಕೀರ್ತನೆಯಲ್ಲಿ ಕೂಡ ಕಾಖಂಡಿ ಪ್ರಸನ್ನ ವೆಂಕಟ ಆರ್ಯರ ಅಖಂಡ ಸೇವೆಗೆ ಒಲಿದ ಬಂದ ಪ್ರಾಣನಾಥ ಎಂದು ಉಲ್ಲೇಖಿಸಿ ದಾಸರ ಆಧ್ಯಾತ್ಮಿಕ ತೇಜಸ್ಸನ್ನು ಬಿಂಬಿಸಿದ್ದಾರೆ. ಅದರಂತೆ ಅವರ ಸಮಕಾಲೀನರಾದಂತಹ ಮೋಹನದಾಸರು ಪ್ರಸನ್ನ ವೆಂಕಟದಾಸರನ್ನು ಸ್ತುತಿಸಿ ರಚಿಸಿದ ಮೂರ್ತ ಕೀರ್ತನೆಗಳು ಪ್ರಾಚೀನ ಹಸ್ತಪ್ರತಿಗಳು ಶ್ರೀ ಲಕ್ಷ್ಮೀಕಾಂತ್ ಪಾಟೀಲ್ಗೆ ದೊರೆತು ಶುದ್ಧ ಪಾಠವಾಗಿ ಹಸ್ತಪ್ರತಿ ಸಮೇತ ಪ್ರಕಟಗೊಂಡಿವೆ. ಮೋದವಾಯಿತು ಮನಕಲ್ಲಾದವಾಯಿತು ಸದ್ವೈಷ್ಣವ ನಿಧಿ ವೆಂಕಟಾರ್ಯ ಕಂಡು ಎಂಬ ಕೀರ್ತನೆಯಲ್ಲಿ ನುಡಿ ಒಂದರಲ್ಲಿ ಹೇಳ್ತಾರೆ, ವೇದಾರ್ಥ ಜ್ಞಾನವನ್ನು ಸಾರಿ ಸಜ್ಜನರಿಗೆ ಬಾದರಾಯಣ ಸೂತ್ರ ಬೋಧಿಪರ ಕಂಡು ಎನ್ನುವಲ್ಲಿ ಪ್ರಸನ್ನ ವೆಂಕಟದಾಸರು ತಾವು ರಚಿಸಿದ ಉಪನಿಷತ್ತುಗಳು ಬ್ರಹ್ಮಸೂತ್ರದ ಸಾರ ಇರುವ ಸೂತ್ರಾರ್ಥ ಸಾರ ಕೃತಿಗಳು ದೊರಕಿರುವುದು ಪುಷ್ಟೀಕರಿಸುತ್ತದೆ. ಇದರ ಸೂಚನೆಗೆ ಅಂತೆ ಗುರುಗೋಪಾಲದಾಸರ ರಚಿಸಿದ ಒಂದು ಕೀರ್ತನೆಯಲ್ಲಿಯೂ ಕಾಣುತ್ತೇವೆ. ಆ ಕೀರ್ತನೆಯ ಕೊನೆ ನುಡಿಯಲ್ಲಿ ನಾಕದರ ಸನ್ನಿಧಾನಕ್ಕೆ ನಾ ಬಂದುದು ವಿಕಳಿತಾನಂದ ಅನುಭವ ನನಗಾಯಿತು ಎನ್ನುವಲ್ಲಿ ನಾನು ಪ್ರಸನ್ನ ವೆಂಕಟದಾಸರ ಸನ್ನಿಧಾನಕ್ಕೆ ಬಂದು ನಾಕದರಸ್ ಅಂದರೆ ಶ್ರೀಹರಿ ಸನ್ನಿಧಾನಕ್ಕೆ ಬಂದು ವಿಕಳಿತ ಅತಿಶಯ ಆನಂದವಾಯಿತು ನನಗೆ ಎಂದು ಸೂಚಿಸುವುದರಲ್ಲಿ ಪ್ರಸನ್ನ ವೆಂಕಟದಾಸರು ದೇವಾಂಶ ಸಂಭೂತರೆಂಬುದು ಮತ್ತೆ ವ್ಯಕ್ತವಾಗುತ್ತದೆ. ಇನ್ನು ಈ ಕೀರ್ತನೆ ಎರಡನೇ ನುಡಿಯಲ್ಲಿ ಕೀರುತಿ ಕೇಳಿವರ ದೊರೆ ಧೀರ ಬಾಜಿ ಕರೆಸಿ ಹರಿಕೆ ಸಲ್ಲಿಸಿ ಪರೆಪರೆಯ ಕಾಣಿಕೆ ಕೊಟ್ಟವರ ಮನಸ್ಸಿಗೆ ಗಮನವಾಗಿ ಮೆರೆಸರಲು ಕಾಣಲು ಎನ್ನುವಲ್ಲಿ ಇವರ ಕೀರ್ತನೆಯನ್ನು ಕೇಳಿ ಪೇಶ್ವೆ ದೊರೆಯಾದಂತಹ ಬಾಜಿರಾಯನು ದಾಸರನ್ನು ಕರೆಸಿ ಹರಿಕೆ ಸಲ್ಲಿಸಿ ಪರಿಪರಿಯಾಗಿ ಕಾಣಿಕೊಟ್ಟನೆಂದು ಐತಿಹಾಸಿಕ ದಾಖಲೆಯನ್ನು ಇದು ಒದಗಿಸುತ್ತದೆ. ಇದೇ ಸನ್ನಿವೇಶಕ್ಕೆ ದಾಸರು ಬಹುಶಃ ಎಂತ ಶ್ರೀಮಂತಾನೋ ಕೀರ್ತನೆ ರಚಿಸಿರಬಹುದು. ಪೇಶ್ವೆ ಅರಸ ಮನೆತನದಲ್ಲಿ ಕ್ರಿಸ್ತಶಕ 1719 1740 ಬಾಜಿರಾವ್ ಮತ್ತು 1740 1760 ಬಾಲಾಜಿ ಬಾಜಿರಾವ್ ಎಂಬ ಬ್ರಾಹ್ಮಣ ದೊರೆಗಳು ರಾಜ್ಯ ಆಡಳಿತ ಇದ್ದು, ಇರುವರಿಗೂ ಪೇಶ್ವೆ ದೊರೆಗಳಿಗೆ ಪ್ರಸನ್ನ ವೆಂಕಟದಾಸರು ಗುರುಸ್ಥಾನದಲ್ಲಿ ಇವರು ಕಾಣುತ್ತಿದ್ದರು. ಅಂದರೆ ದೇಶೀಯ ದೊರೆಗಳಿಗೆ ಪ್ರಸನ್ನ ವೆಂಕಟದಾಸರು ರಾಜಗುರುಗಳಾಗಿದ್ದರು ಎಂಬುದಕ್ಕೆ ಐತಿಹಾಸಿಕ ದಾಖಲೆಗಳು ದೊರೆಯುತ್ತವೆ. ವ್ಯಾಸರಾಜರೇ ವಿಜಯನಗರ ರಾಜರೇ ಗುರುಗಳಾದಂತೆ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರ ಗುರುಗಳಾದಂತೆ ಪೇಶ್ವೆ ದೊರೆಗಳಿಗೆ ಶ್ರೀ ಪ್ರಸನ್ನ ವೆಂಕಟದಾಸರು ಗುರುಗಳಾಗಿದ್ದರು ಎಂಬುದೊಂದು ವಿಶೇಷವಾದಂತಹ ಹೊಸ ಸಂಗತಿ ಈ ಶೋಧನೆಯಿಂದ ಕಂಡುಬರುತ್ತದೆ. ಪ್ರಸನ್ನ ವೆಂಕಟದಾಸ ಅಂತ್ಯಕಾಲವನ್ನು ನಿಖರವಾಗಿ ತಿಳಿಸುವ ಹೊಸದಾಗಿ ದೊರೆತ ಶ್ರೀ ಮೋಹನದಾಸರ ಕೀರ್ತನೆ ಅದೊಂದು ಬಹಳ ಅದ್ಭುತವಾದಂಥ ಕೀರ್ತನೆ, ಐತಿಹಾಸಿಕ ಮಹತ್ವವುಳ್ಳಂತಹ ಕೀರ್ತನೆ. ಅದರಲ್ಲಿ ಅಮರೇದುದ್ರಾದಿ ಸಂವಿಧದ ಹರಿಯ ಧಾಮಕ್ಕೆ ತೆರಳಿದರು ಪ್ರಸನ್ನ ವೆಂಕಟರಾಯರು ಎಂದು ಪಲ್ಲವಿಯಿಂದ ಪ್ರಾರಂಭ ಆಗ್ತದೆ ಆ ಕೀರ್ತನೆ.
ಅದರಲ್ಲಿ ಭಗವನ್ಮಯತೆ ಭಾಗವತ ಪದ ಪದ್ಯ ಸುರಾದಿ ಉಗಾಭೋಗದಲ್ಲಿ ಪೊಗಳಿ ಬರೆಯುತ್ತ ಅಗಣಿತಾತ್ಮಜ ದ್ರಗಣಿತ ಜ್ಞಾನವನ್ನು ಭೋರ್ಗರದ ಪಾದ ಪುಣ್ಯನಿಧಿ ಹರಿಪುರಕೆ ಎಂದು ಹೇಳುತ್ತಾರೆ. ಈ ಮುಂದಿನ ನುಡಿಯಲ್ಲಿ ನಿಖರವಾಗಿ ಪ್ರಸನ್ನ ವೆಂಕಟದಾಸರ ಅಂತ್ಯಕಾಲ ಯಾವ ತಿಥಿ, ಯಾವ ಗಸ್ಟ್, ಯಾವ ಸಮಯ, ಎಷ್ಟು ಗಂಟೆ, ಅದನ್ನು ನಿಖರವಾಗಿ ಆ ಕೀರ್ತನೆಯಲ್ಲಿ ಪ್ರಸನ್ನ ಮೋಹನದಾಸರು ದಾಖಲಿಸಿದ್ದಾರೆ. ಇದನ್ನು ನೋಡಿದರೆ ಪ್ರಸನ್ನ ವೆಂಕಟರ ಅಂತಕಾಲದಲ್ಲಿ ಮೋಹನದಾಸರು ಬಾದಾಮಿಯಲ್ಲಿ ಇದ್ದಿರಬಹುದು ಎಂದು ಊಹಿಸಬಹುದು. ಆ ನುಡಿ ಹೀಗಿದೆ: ಶಕ ಸಾಸಿರ 32 ಶತ ಅಷ್ಟಾದಶೈಕ ಏಕ ಮತಿವತ್ಸರ ಭಾದ್ರಪದ ದ್ವಾದಶಿ ಭಾನು 4 ಗಳೆಗೊಂದಧಿಕ ಯೋಗ ಪ್ರಹರಕ್ಕೆ 4 ದರಸ ಕರೆಗೊಟ್ಟು ವೈಕುಂಠಕ್ಕೆ ಎನ್ನುವಲ್ಲಿ ಶಕ ಅಂದರೆ ಶ್ರೀಶಕೆ, ಶಾಲಿವಾನ ಶಕೆ. ಸಾಸಿರ ಅಂದರೆ 1032, ಶತ ಅಂದರೆ 600, ಅಷ್ಟಾದಶ ಅಂದರೆ 80, ಏಕ ಅಂದರೆ 1, ಶ್ರೀಶಕ 1481. ಇದು ಮೊದಲ ಪಾದದ ಅರ್ಥ. ಏಕ ಅಂದರೆ ಮತಿ ಅಂದರೆ ಮಾತಿವತ್ಸರ, ಮಾತಿವತ್ಸರ ಅಂದರೆ ಭಾದ್ರಪದ ಮಾಸ ದ್ವಾದಶಿ, ಭಾನು ಅಂದರೆ ಭಾನುವಾರ, 4 ಗಳಿಗೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕದ ಪ್ರಕಾರ ಇನ್ನು ಪ್ರತಿ ಅರ್ಧ ಗಂಟೆ ಲೆಕ್ಕ ಅಂದರೆ 4 ಗಳಿಗೊಂದದಿ ಅಂದರೆ ಇದು ರಾತ್ರಿ 12 ಗಂಟೆಯಿಂದ ಪ್ರಾರಂಭವಾಗಿ 2 ಗಂಟೆ 20 ನಿಮಿಷವಾಗುವುದು. ರಾತ್ರಿ 3 ಗಂಟೆಯ ನಂತರದ ಸಮಯ ಯೋಗ ಸಮಯವೆಂದು ಕರೆಯುತ್ತಾರೆ. ಈ ನುಡಿಯ ಪ್ರಕಾರ ಪ್ರಸನ್ನ ವೆಂಕಟದಾಸರು ಶಕೆ 1481 ಪ್ರಮಾಥಿನಾಮ ಸಂವತ್ಸರ ಭಾದ್ರಪದ ದ್ವಾಸಿ ನಸಿಕಿನ 3:20 ರವಿವಾರದಂದು ಪರಂಧಾಮಕ್ಕೆ ತೆರಳಿದರು ಎಂದಾಗುವುದು. ಒಂದು ಸ್ವಾಮಿ ಕಣ್ಣುಪಿಳ್ಳೆ ಗಣಿತ ಪ್ರಕಾರ ಈ ಕಾಲಮಾನ ನಿರ್ಧಾರವಾಗುತ್ತದೆ ಎಂದು ಲಕ್ಷ್ಮೀಕಾಂತ್ ಪಾಟೀಲರು ವಿವರಿಸಿದ್ದಾರೆ. ಇನ್ನು ಇದರ ಪ್ರಕಾರ ಕ್ರಿಸ್ತ 2/9/1750 ಸರಿ ಹೊಂದುವುದು ಅಂದು ರವಿವಾರವೇ ಇದೆ ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು. ರವಿ ಪರಂಧಾಮಕ್ಕೆ ಹೋದರು ಎಂಬುದನ್ನು ಅವರ ಕೊನೆ ನುಡಿಯಲ್ಲಿ ಬಹಳ ವಿಶಿಷ್ಟವಾಗಿ ಹೇಗೆ ಹೋದರು ಪರಂಧಾಮಕ್ಕೆ ಎಂದು ಬಹಳ ವಿಶಿಷ್ಟವಾಗಿ ವಿವರಣೆ ಕೊಡ್ತಾರೆ. ನೇಮನಿತ್ಯ ನಿಷ್ಕಾಮ ಭಗವತ್ ಕರ್ಮದಿ ಸಾಮಜ ವರದ ನಾಮವ ನೆನೆಯುತ್ತ ಈ ಮೈಸೂರರು ಹೂಮಳೆಗೈಯುತ್ತರೆ ಶ್ರೀ ಮೋಹನ ವಿಠ್ಠಲನ ಪುರಕೈದಿದರು ಎನ್ನುವಲ್ಲಿ ಹರಿಯ ನಾಮವನ್ನು ನೆನೆಯುತ್ತಾ ಪರಂಧಾಮಕ್ಕೆ ತೆರಳುತ್ತಿರುವಾಗ ಭೂಸರರು ಹಾಗೂ ದೇವತೆಗಳು ಹೂಮಳೆಗೈಯುತ್ತಲ್ಲ ಅಂತಂದು ಉಲ್ಲೇಖಿಸಿರುವುದು. ಇವರು ಸೂಕ್ಷ್ಮ ಶರೀರದಿಂದ ಈ ಪರಂಧಾಮಕ್ಕೆ ಹೋಗ್ತಾ ಇರ್ತಾರೆ. ಆ ಸೂಕ್ಷ್ಮ ಶರೀರದಿಂದ ಪರಂಧಾಮಕ್ಕೆ ಹೋಗ್ತಿರುವಾಗೆ ಆವಾಗ ದೇವತೆಗಳು ಹೂಮಳೆಗರಿತಾರಂತೆ. ಅಂದರೆ ಆ ದೇವತೆಗಳು ಹೂಮಳೆಗರಿತಾರೆ ಅದನ್ನು ಅವರ ಕಲ್ಪನೆಯಿಂದ ಬಹುಶಃ ಮೋಹನ್ ದಾಸರು ರಚನೆ ಮಾಡಿರಕ್ಕಿಲ್ಲ. ಯಾಕಂದ್ರೆ ಮೋಹನ್ ದಾಸರು ಕೂಡ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳನ್ನ ಸೂಕ್ಷ್ಮತೆಯನ್ನು ಇನ್ನೊಬ್ಬ ಅಪರೋಕ್ಷ ಜ್ಞಾನಿಗಳ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ಮೋಹನ್ ದಾಸರು ಅವರ ಕೀರ್ತನೆಯಲ್ಲಿ ಉಲ್ಲೇಖಿಸಿರುವುದು ಇದು ಊಹೆಯಲ್ಲ, ಅವರ ಅನುಭವ ಬಂದದ್ದು ಅದನ್ನು ಉಲ್ಲೇಖಿಸಿದ್ದಾರೆ. ಅಂದರೆ ಪರಂಧಾಮಕ್ಕೆ ತೆರಳುವಾಗ ಸೂಕ್ಷ್ಮ ಸೆಳ್ಳುವಾಗ ದೇವತೆಗಳು ಅವರಿಗೆ ಹೂಮಳೆಗೆರೆಯುತ್ತಿದ್ದರು ಅನ್ನುವುದನ್ನು ಬಹುಶಃ ಅದು ಸತ್ಯವಾಗಿ ಕಾಣುತ್ತದೆ. ಇದೊಂದು ದಾಸರ ಚರಿತ್ರೆ ಕಟ್ಟಿಕೊಳ್ಳುವುದಕ್ಕೆ ಮಹತ್ವದ ನಂಬಿಕೆ ಅರ್ಹವಾದಂತಹ ದಾಖಲೆ ದೊರಕಿರುವುದು. ಇದು ಪ್ರಾಚೀನ ಹಸ್ತಪ್ರತಿ, ಅಂದರೆ ತಾಳೇಗಿರಿ ಹಸ್ತಪ್ರತಿ. ವೈಜ್ಞಾನಿಕವಾಗಿ ಇದು ದಾಸರ ಕಾಲದ ಹೇಗೆ ಅದಕ್ಕೆ ವೈಜ್ಞಾನಿಕವಾಗಿ ದಾಸರ ಕಾಲದಂದು ಅದಕ್ಕೆ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿಸಿ ಅದನ್ನು ಲಕ್ಷ್ಮೀಕಾಂತ್ ಪಾಟೀಲರು ಸಿದ್ಧಪಡಿಸಿದ್ದಾರೆ. ಈಗ ಇಲ್ಲಿವರೆಗೂ ಡಾಕ್ಟರ್ ಎ ಟಿ ಪಾಟೀಲ್ ಸಂದರ್ಭವಾಗಿ ದಾಸರ ಅಂತ್ಯಕಾಲವನ್ನು 1752 ಎಂಬುದನ್ನು ಈಗ ನಾವು ಪರಿಷ್ಕರಿಸಬೇಕಾಗುತ್ತದೆ. ಅದಕ್ಕೆ ಯಾಕಂದರೆ ಎ ಟಿ ಪಾಟೀಲರು 1752 ಎಂಬುದು ಅವರ ದಾಸರಿಗೆ ದೊರೆತಂತಹ ಕೆಲವು ದತ್ತಿಗಳು ಮತ್ತು ಅವರ ಸಮಕಾಲೀನ ಯತಿಗಳ ಮೇಲೆ ರಚನೆ ಮಾಡಿದಂಥ ಕೀರ್ತನೆಗಳು. ಹೀಗಾಗಿ ಸಂದರ್ಭಕ್ಕೆ ಊಹೆ ಮಾಡಿ ಬಹುಶಃ ಅದು ಆಗಬಹುದು ಅಂತ ನಾವು ಊಹಿಸಬಹುದು ಅಂತ ಹೇಳಿ ಅದನ್ನು ದಾಖಲೆ ಮಾಡಿದ್ರು. ಆದರೆ ಊಹಿಸಬಹುದಕ್ಕಿಂತ ಈಗ ನಿಖರವಾದಂತಹ ತಾಳೇಗೆರೆ ದಾಖಲೆ ನಮಗೆ ಲಭ್ಯ ಆಗಿದೆ. ಆದ್ದರಿಂದ ಪ್ರಸನ್ನ ವೆಂಕಟದಾಸರ ಅಂತ್ಯಕಾಲ 2/9/1781 ಇವತ್ತು ಪರಿಗಣಿಸುವ ಅವಶ್ಯಕತೆ ಇದೆ. ಅದನ್ನೇ ನಾವು ಎಲ್ಲ ಕಡೆ ಇವತ್ತು ಇನ್ನು ಮುಂದೆ ದಾಖಲಿಸ್ತಾ ಹೋಗ್ತೇವೆ.
ಪ್ರಸನ್ನ ವೆಂಕಟದಾಸರು ತ್ರಿಕಾಲಜ್ಞಾನಿಗಳೇ ಅನ್ನೋ ಒಂದು ವಿಷಯದ ಬಗ್ಗೆ ಕೆಲವು ಐತಿಹಾಸಿಕ ಗುರುಗಳು ನಮಗೆ ದೊರಕಿವೆ. ಇತ್ತೀಚೆಗೆ ಶೋಧವಾದಂಥ ಹಲವಾರು ಕಥೆಗಳನ್ನು ಗಮನಿಸಿದರೆ ಅವರಿಗೆ ಯಾರಿಗೂ ತಿಳಿಯದ ನೂರಾರು ವರ್ಷಗಳ ಹಿಂದೆ ನಡೆದ ಘಟನೆಗಳನ್ನು ತಿಳಿದು ಹಲವು ತೀರ್ಥಕ್ಷೇತ್ರಗಳಿಗೆ ತೆರಳಿ ಕೀರ್ತನೆ ರಚಿಸಿ ತಮ್ಮ ಕೀರ್ತನೆಯಲ್ಲಿ ಸೂಕ್ಷ್ಮವಾಗಿ ಐತಿಹಾಸಿಕ ಘಟನೆಗಳನ್ನು ಸ್ಥಳಗಳನ್ನು ಉಲ್ಲೇಖಿಸುವುದು ಕಂಡುಬರುತ್ತದೆ. ಉದಾಹರಣೆಯಾಗಿ ಅಂಥ ಕೆಲವು ಕೀರ್ತನೆಗಳು ಇಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸನ್ನ ವೆಂಕಟದಾಸರು ಉತ್ತರ ಹಿಂದೂಸ್ತಾನವರೆಗೂ ವಿವಿಧ ಕ್ಷೇತ್ರಕ್ಕೆ ಹೋಗಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಉಲ್ಲೇಖ ಮಾಡಿ ಕ್ಷೇತ್ರದ ವಿವರಗಳನ್ನು ನೀಡಿ ರಚಿಸಿದ 3 ಕೃತಿಗಳು ಪ್ರಾಚೀನ ಹಸ್ತಪ್ರತಿಗಳು ಲಭ್ಯವಾಗಿವೆ. ಒಂದು ಸಂಕಟ ಮೋಚನ ಸಂಕರುಷಣ ಹರಿ ಕಿಂಕರನ ಭಯಂಕರ ನಮಃ. ಇದರ ಮೊದಲ ನುಡಿಯಲ್ಲಿ ಹೇಳ್ತಾರೆ, ಮಾದ್ಯಾನ್ ಮಾಯಿ ಗಜೇಂದ್ರ ವ್ಯಾಸ ರಾಜಕರ ಪದುಮ ಪ್ರತಿಷ್ಠಿತ ಯತಿಶ್ರೇಷ್ಠ ವಿಶಿಷ್ಟ ಸಾಧು ಜನ ಕಲ್ಲಾದ ಬಡಿಸುತಿಹ ವಿಪಾಶ ಬಡಿಸುತಿಹ ವಿಪಾಶ ಸಾಧು ಜನ ಕಲ್ಲಾದ ಬಡಿಸುತಿಹ ವಿಪಾಶ. ಅಂದರೆ ಈ ನದಿಯ ಇದು ಎಲ್ಲಿ ಬರ್ತದೆ ಅಂದರೆ ನದಿಯ ಇದು ಬಿಯಾಸ್ ನದಿ ನಡಗಡ್ಡೆ ಪಂಜಾಬ್ ಅಂದರೆ ಇವತ್ತು ನಮ್ಮ ಪಾಕಿಸ್ತಾನ ಬಾರ್ಡರ್ ಹತ್ತಿರ ಬರ್ತದೆ. ಅಲ್ಲಿ ಬಿಯಾಸ್ ನದಿ ಒಂದು ನಡಗಡ್ಡೆ ಇದೆ. ಅಲ್ಲಿ ಕವಲಾಗಿ ಹರಿದಂತಹ ಸತ್ಲಜ್ ನದಿಯನ್ನು ಸೇರುವುದರಲ್ಲಿ ಈ ನಡಗಡ್ಡೆ ನಿರ್ಮಾಣವಾಗಿದೆ. ಮಹಾಭಾರತ ಆದಿಪರ್ವದಲ್ಲಿ ಈ ನದಿಗೆ ವಿಪಾಶ ಎಂಬ ಉಲ್ಲೇಖ ಬಂದಿದೆ. ಅದಕ್ಕೆ ದಾಸರು ನುಡಿಯಲ್ಲಿ ವಿಪಾಶ ನದಿಗೆ ವ್ಯಾಸ ನದಿಗೆ ವಿಪಾಶ ಎಂಬ ಪದವನ್ನು ಉಪಯೋಗಿಸಬಹುದಾಗಿದೆ ಎಂದು ನಾವು ಇಲ್ಲಿ ನಂಬಬಹುದು. ಪುರಾಣ ಕಾಲದಲ್ಲಿ ಈ ನಡಗಡ್ಡಿಗೆ ವಾಸಿಷ್ಠರ ಆಶ್ರಮ ಆಗಿತ್ತೆಂದು, ಮುಂದೆ ವಸಿಷ್ಠರು ಮೊಮ್ಮಗ ಪರಾಶರರು ಇಲ್ಲಿದ್ದರೆಂದು, ನಂತರ ಇವರ ಮಗ ವೇದವ್ಯಾಸರು ಇಲ್ಲೇ ಇದ್ದು ಬ್ರಹ್ಮಸೂತ್ರ ರಚಿಸಿದ್ರೆಂದು ಯಾಸ್ಕರು ಇತಿಹಾಸ ಗುರುಸಿದವರೆಂದು ಸ್ಥಳ ಪುರಾಣವಿದೆ. ಇದೇ ನುಡಿಯಲ್ಲಿ ಬಿಯಾಸ್ ನದಿಗೆ ದಾಸರು ವೇದಗರ್ಭ ಎಂಬ ಪದ ಉಪಯೋಗಿಸಿದ್ದಾರೆ. ಹಾಗೆ ಈ ನಡಗಡ್ಡೆಯಲ್ಲಿ ಮಧ್ವಾಚಾರ್ಯರು ಶ್ರೀ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು 13ನೇ ಶತಮಾನದಲ್ಲಿ. ಇದು ಮಾಧ್ವರ ಪ್ರತಿಷ್ಠಿತ ಯಾತ್ರಾ ಸ್ಥಳವಾಗಿತ್ತೆಂದು ಸಿಂಧಿ ಭಾಷೆಯಲ್ಲಿ ಬರೆದ ದಾಖಲೆ ದೊರಕಿದೆ. ಇವೆಲ್ಲವನ್ನು ದಾಸರು ತಮ್ಮ ತ್ರಿಕಾಲ ಜ್ಞಾನದಿಂದ ಅರಿತು ಅಲ್ಲಿಗೆ ಬಂದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಈ ಕ್ಷೇತ್ರಕ್ಕೆ ಬಂದು ಪ್ರಾಣದೇವರ ದರ್ಶನ ಮಾಡಿ ಈ ಕೀರ್ತನೆ ರಚಿಸಿರಬಹುದು ಎಂದು ಇಲ್ಲಿಗೆ ಊಹಿಸಬಹುದು. ಹಾಗೆ ಮಧ್ಯಪ್ರದೇಶದ ಉಜ್ಜಯಿನಿಯ ಹತ್ತಿರ ಇರುವಂತಹ ಧಾರ ಎಂಬ ಊರಲ್ಲಿ ಸಂಪೂರ್ಣ ನೀರಿಂದ ಆವರಿಸುವಾದಂತಹ ಜಾಗದಲ್ಲಿ ವ್ಯಾಸರಾಜರು ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಉಲ್ಲೇಖ ಕಂಡುಬರ್ತದೆ. ಒಂದು ಕೀರ್ತನೆಯಲ್ಲಿ ಕಂಡುಬರ್ತದೆ. ವ್ಯಾಸರಾಜರ ತಪಗೊಲೆದು ವಿಶೇಷ ರೂಪದ ನೆಲೆಯಿಸಿಲ್ಲಿ ಶ್ರೀ ಪ್ರಸನ್ನ ವೆಂಕಟನ ದಾಸರಾದ ದೀಶಣ ಎಂದು ಸ್ತುತಿಸಿ ರಚಿಸಿದ್ದಾರೆ. ಹಾಗೆ ಬಾಂಗ್ಲಾದೇಶದ ಗಡಿಯಲ್ಲಿರುವ ಕೃಷ್ಣ ಚೈತನ್ಯನ ಜನ್ಮಸ್ಥಳವಾದ ನವದ್ವೀಪದಲ್ಲಿ ವ್ಯಾಸರಾಜರು ಹನುಮಂತ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆಂಬ ಉಲ್ಲೇಖವಿದೆ. ಹಾಗೆ ಇದೇ ದ್ವೀಪದಲ್ಲಿ ವ್ಯಾಸರಾಜರು ಲಕ್ಷ್ಮೀ ತೀರ್ಥರೆಂಬುವರಿಗೆ ಆಶ್ರಮ ನೀಡಿದ್ದು, ಮುಂದೆ ಅವರ ಅನುಯಾಯಿಗಳು ಇಸ್ಕಾನ್ ಪಂಥದ ಪ್ರಾರಂಭಿಸಿದ್ದು ಈಗ ಇತಿಹಾಸದಲ್ಲಿದೆ. ಇನ್ನೊಂದು ವಿಶೇಷವಾದಂತಹ ಐತಿಹಾಸಿಕ ದಾಖಲೆಯನ್ನು ಪ್ರಸನ್ನ ವೆಂಕಟದಾಸರು ತಮ್ಮ ಕೀರ್ತನೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದು ಯಾವುದಂದ್ರೆ ಮಹತ್ವವುಳ್ಳದಂಥದ್ದು. ಅದು ಪುರಂದಾಸರ ಜನ್ಮಸ್ಥಳ ಯಾವುದು ಅನ್ನೋದು ಪ್ರಸನ್ನ ವೆಂಕಟದಾಸರು ಸೂಕ್ಷ್ಮವಾಗಿ ತಮ್ಮ ಒಂದು ಎರಡು ಕೀರ್ತನೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಪ್ರಸನ್ನ ವೆಂಕಟದಾಸರು 40ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಲಕ್ಷ್ಮೀದೇವಿಯನ್ನು ಸ್ತುತಿಸಿ ರಚಿಸಿದ್ದಾರೆ. ಅವುಗಳಲ್ಲಿ 35 ಕೃತಿಗಳು ಪ್ರಾಚೀನ ಹಸ್ತಪ್ರತಿ ಸಮೇತ ಪ್ರಸನ್ನ ವೆಂಕಟ ಪ್ರಕಾಶನವು ಪ್ರಕಟಿಸಿದೆ. ಈ ಹಸ್ತಪ್ರತಿಗಳು ದಾಸರ ಕಾಲದಂದು ವೈಜ್ಞಾನಿಕವಾಗಿ ಸಿದ್ಧವಾಗಿವೆ. ಅವುಗಳಲ್ಲಿ ಕೆಲವು ಮಹತ್ವದ ಇತಿಹಾಸದ ಸಂಗತಿಗಳನ್ನು ದಾಸರು ಉಲ್ಲೇಖಿಸಿದ್ದಾರೆ. ಅವು ಸೂಕ್ಷ್ಮವಾಗಿ ಸಂಶೋಧಕ ದೃಷ್ಟಿಯಿಂದ ನೋಡಿದರೆ ಗೋಚರವಾಗುತ್ತವೆ. ಉದಾಹರಣೆಗೆ ವತ್ಸಲೆ ವಂದಿಪೆ ವರಮಹಾಲಕ್ಷ್ಮಿ ಎಂಬ ಕೀರ್ತನೆಯ ಕೊನೆಡಿಯಲ್ಲಿ ಗಜಗೌವರೆ ಅಜ ಮನಸಿಜ ಜನನಿ ಪೂಜ್ಯ ಪುರಂದರ ದಾಸರ ಕರುಣಿ ಗಂಭೀರ ಅಹಿರಾಜ ಶಯನ ಭುಜ ಪ್ರಸನ್ನ ವೆಂಕಟ ನಿಜರಾಣಿ ಎಂಬುವಲ್ಲಿ ಆನೆಗುಂದಿ ಪಂಪಾ ಸರೋವರ ದಡದಲ್ಲಿ ಪ್ರಾಚೀನವಾದಂತಹ ಪುರಂದಾಸರು ಆರಾಧಿಸುತ್ತಿದ್ದ ಲಕ್ಷ್ಮೀದೇವಿಯ ದೇವಸ್ಥಾನ ಇದೆ. ಅದು ಇವತ್ತಿಗೂ ಇದೆ. ಇದು ಪುರಂದಾಸರ ತಾಯಿಯ ತವರೂರು. ಈ ನುಡಿಯಲ್ಲಿ ಪುರಂದಾಸರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ.
ಹಾಗೆ ಸಿಂಧೂರ ವದನಾರವೆಂದ ನೆಲೆ ಎಂಬ ಕೃತಿಯಲ್ಲಿ ಕೊನೆ ನುಡಿಯಲ್ಲಿ ಪುನ್ನರವ ಮಾಳವ ಸಿರಿ ಪುರಂದರಾದಿಯಾಗಿ ಚಿನ್ನದೋರ ದಾಸರಿಗೆ ಮನದೈವವಾದ ಘನ್ನ ಸಿರಿ ಪರಸನ ಪ್ರಸಂಕಂಠ ಸಹಿತವಾಗಿ ಆನೆಗುಂವರ ಪುರದ ನೆಲೆಸಿದ ಹೆಸರಾದಿ ಎನ್ನುವಲ್ಲಿ ಆನೆಗುಂದಿ ಲಕ್ಷ್ಮೀ ಕ್ಷೇತ್ರ ಪುರಂದಾಸರು ಆರಾಧಿಸುತ್ತಿವಾಗಿತ್ತು ಹಾಗೂ ಪುರಂದಾಸರ ಕುಲದೇವತೆಯಾಗಿ ಅವರ ತಾಯಿಯಿಂದಲೂ ಆರಾಧಿಸಿದ್ದಳು ಎಂಬುದು ಸೂಕ್ಷ್ಮವಾಗಿ ಈ ಕ್ಷೇತ್ರದ ಮಹಿಮೆಯನ್ನು ಸೂಚಿಸುವುದಲ್ಲದೆ ಪುನ್ನರ ಮಾಳವ ಸಿರಿ ಪುರಂದರಾದಿ ಎಂಬ ಪದ ಪ್ರಯೋಗದಿಂದ ಇದು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು. ಸೂಕ್ಷ್ಮ ಅವಲೋಕನ ಮಾಡಿದೆ ಇದರಲ್ಲಿ ಪುರಂದಾಸರ ಜನ್ಮಸ್ಥಳ ಮಾಹಿತಿ ನಮಗೆ ಕಾಣುತ್ತದೆ. ಅದು ಹೇಗೆ? ಒಂದು ಅಧ್ಯಯನ ಪ್ರಕಾರ ಮಾಳವ ಡಯನ್ಸಿಯಲ್ಲಿ ಸಾಮಂತರಾಗಿದ್ದವರು ಪುರಂದಾಸರ ಪೂರ್ವಜರು. ಇದರ ಮೂಲ ಸ್ಥಳ ಚಂದೋರಿ. ಈ ಚಂದೋರಿ ಊರು ಈ ಸ್ಥಳ ಈಗ ಪ್ರಸ್ತುತ ನಾಸಿಕದಿಂದ 25 ಕಿಲೋಮೀಟರ್ ದೂರದಲ್ಲಿ ಗೋದಾವರಿ ದಂಡದಲ್ಲಿದೆ. ಇದು ನಿಜವಾದ ಪುರಂದಾಸರ ಜನ್ಮಸ್ಥಳ. ಈ ಗ್ರಾಮ ಮಧ್ಯೇಶ್ವರ ಡ್ಯಾಮ್ನಲ್ಲಿ ಮುಳುಗಿದೆ. ಇದೇ ಚಿಂದೋರಿಯನ್ನೇ ಇವರು ಪ್ರಸನ್ನ ವೆಂಕಟದಾಸರು ಚೆನ್ನದೂರಿ ಎಂಬ ಪದವನ್ನು ಪ್ರಯೋಗಿಸಿ ತಮ್ಮ ಕೀರ್ತನೆಯಲ್ಲಿ ಪ್ರಸನ್ನ ವೆಂಕಟದಾಸರು ಸಾಕ್ಷ್ಯ ಕೊಟ್ಟು ಮಹತ್ ಉಪಕಾರ ಮಾಡಿದ್ದಾರೆಂದು ಲಕ್ಷ್ಮೀಕಾಂತ್ ಪಾಟೀಲರು ತಮ್ಮ ಒಂದು ಕೃತಿಯಲ್ಲಿ ದಾಖಲಿಸಿದ್ದಾರೆ. ಇದು ಪ್ರಾಚೀನವಾದ ದಾಖಲೆಯಾದ್ದರಿಂದ ಇದನ್ನು ಪ್ರಮಾಣವೆಂದು ಪರಿಗಣಿಸಿದರೆ ಪುರಂದಾಸರ ಜನ್ಮಸ್ಥಳ ಬಗ್ಗೆ ಜಿಜ್ಞಾಸೆಗೊಳಗಬಹುದು. ಇದು ಪ್ರಾಚೀನವಾದ ದಾಖಲೆ ಅಂದರೆ ಪ್ರಸನ್ನ ವೆಂಕಟದಾಸರು ತಾಡವಾಲೆಯಲ್ಲಿ ಬರೆದಂತಹ ಹಸ್ತಪ್ರತಿ ನಮಗೆ ಸಿಕ್ಕಿದೆ. ಅದು ಪ್ರಸನ್ನ ವೆಂಕಟದಾಸರ ಕಾಲದ್ದೆಂದು ಆಗಲೇ ಕಾರ್ಬನ್ ಡೇಟಿಂಗ್ ಮಾಡಿಸಿದ್ರಿಂದ ಅದು ಸಿದ್ಧವಾಗಿದೆ. ಪ್ರಸನ್ನ ವೆಂಕಟದಾಸರ ಕಾಲಜ್ಞಾನ ಇನ್ನೊಂದು ಪ್ರಸನ್ನ ವೆಂಕಟರ ಕಾಲಜ್ಞಾನ ಎಂಬ 40 ನುಡಿಗಳಂತಹ ದೀರ್ಘತೆಯನ್ನು ರಚಿಸಿದ್ದಾರೆ. ಅದರಲ್ಲಿ ನಾವು ಕಂಡಿದ್ದ 20-21ನೇ ಶತಮಾನದ ಘಟನೆಗಳನ್ನು ಮುಂದೆ ಆಗುವ ಹಲವಾರು ಘಟನೆಗಳನ್ನು ಗಮನಿಸಿದರೆ ಪ್ರಸನ್ನ ವೆಂಕಟದಾಸರು ತ್ರಿಕಾಲ ಜ್ಞಾನಿಗಳು ಹಾಗೂ ಇತಿಹಾಸಕಾರರೆಂದು ಅವಲೋಕಿಸಬಹುದು. ವಿಶೇಷವಾಗಿ ಕಾಲಜ್ಞಾನ ಕೃತಿ ಈ ವರ್ಷ ಕಾಲಜ್ಞಾನ ಕೃತಿಯ ಒಂದು ಚಿಕ್ಕ ಪುಸ್ತಕವನ್ನು ಪ್ರಕಟಿಸಿ ದಾಸರ ಸಮ್ಮೇಳನದಲ್ಲಿ ಅದನ್ನು ದಾಸರಿಗೆ ಲೋಕಾರ್ಪಣೆ ಆಗ್ತಾ ಇದೆ. ಅದರಲ್ಲಿ ಮಹಾಮಾರಿಯಾದಂಥ ರೀಸೆಂಟಾಗಿ ಜಗತ್ತಿನ ಹರಡಿದಂಥ ಆ ಮಹಾಮಾರಿ ಕೂಡ ಅದು ಇಂಥ ಬರ್ತದೆ, ಜಗತ್ತಿನ ಹರಡುತ್ತದೆ ಅನ್ನೋದನ್ನು ವಿಶೇಷವಾಗಿ ಅವರು ಅಲ್ಲಿ ಕೀರ್ತನೆ ಉಲ್ಲೇಖ ಮಾಡಿದ್ದಾರೆ. ಅಂತರಿಕ್ಷದಲ್ಲಿ ಡಿಬ್ರಿ ಆಗುತ್ತೆ, ಸ್ಯಾಟಲೈಟ್ಗಳು ಅಲ್ಲೇ ನಾಶ ಆದಾಗ ಅವು ಅಂತರಿಕ್ಷದಲ್ಲೇ ತಿರುಗಾಡ್ತಿರ್ತವೆ, ಅಂದರೆ ಅಂತರಿಕ್ಷ ಮಲಿನವಾಗ್ತದೆ ಅನ್ನೋದು ಹೇಳ್ತಾ ಇದ್ದಾರೆ. ಆಮೇಲೆ ಬಾಡಿಗೆ ತಾಯಿ ವಿಷಯ ಸಾಕಷ್ಟು ಇವತ್ತಿನ ಏನೇನು ನಡೀತಿದೆ 20-21ನೇ ಶತಮಾನ ಅವೆಲ್ಲಗಳು ಅವರ ಕೀರ್ತನೆಯಲ್ಲಿ ನಾವು ದಾಖಲೆ 200 ವರ್ಷ ಹಿಂದೆಗಳೇ ಪ್ರಸನ್ನ ವೆಂಕಟದಾಸರು ಅವನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರಸನ್ನ ವೆಂಕಟದಾಸರ ತೀರ್ಥಕ್ಷೇತ್ರ ಪರ್ಯಟನೆ ಗಮನಿಸಿದರೆ ಡಾಕ್ಟರ್ A.T. ಪಾಟೀಲ್ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಪ್ರಸನ್ನ ವೆಂಕಟದಾಸರ ಸಂಚಾರ ಇತಿಹಾಸಕಾರರಂತೆ ಇವರು ಹೆಚ್ಚು ಸಂಚಾರ ಮಾಡಿಲ್ಲ. ಬಾಗಲಕೋಟೆ ಹಾಗೂ ಹುಬ್ಬಳ್ಳಿ ಪ್ರಾಂತದಲ್ಲಿ ಸಂಚರಿಸಿದ್ದಾರೆಂದು ತಮ್ಮ ಆಗಿನ ಕಾಲದಲ್ಲಿ ಅವರಿದಂತಹ ದಾಖಲೆ ಮುಖಾಂತರ ಅದನ್ನು ಉಲ್ಲೇಖಿಸಿದ್ದಾರೆ. ಇದು ಬಹುಶಃ ಒಂದು ಸೀಮಿತವಾದ ಕೃತಿಗಳು ಅವರು ದೊರೆತಿರಬಹುದು, ಆದರೆ ಆಧಾರಗಳು ಸಿಕ್ಕಿರಲಿಲ್ಲ. ಆದ್ದರಿಂದ ಹಾಗೆ ಅವರು ದಾಖಲಿಸಿರಬಹುದು. ಅದು ಇತ್ತೀಚೆಗಾದಂತಹ ಸಂಶೋಧನೆಯಿಂದ ಇದು ತದ್ವಿರುದ್ಧವಾಗಿದೆ. ಪ್ರಸನ್ನ ವೆಂಕಟದಾಸರು ತಮ್ಮ 100 ಕೀರ್ತನೆಗಳಲ್ಲಿ ತಾವು ಸಂದರ್ಶಿಸಿದ ಕ್ಷೇತ್ರದ ವಿವರ, ಕ್ಷೇತ್ರಪಾಲ ಮುಂತಾದವುಗಳನ್ನು ಉಲ್ಲೇಖಿಸಿರುವುದು ಕಂಡುಬರುತ್ತದೆ. ಸೂಕ್ಷ್ಮವಾದ ಸಂಶೋಧನಾ ದೃಷ್ಟಿಕೋನದಿಂದ ಅವರು ಪ್ರಯೋಗಿಸಿದ ಪದಗಳನ್ನು ಗಮನಿಸಿದರೆ ಇದು ಗೋಚರವಾಗ್ತದೆ. ಇದೇ ಲೇಖಕರು ಅಂಥವುಗಳನ್ನು ಗುರುತಿಸಿ ದಾಖಲೆ ಸಹಿತ ಪ್ರಸನ್ನ ವೆಂಕಟದಾಸರ ತೀರ್ಥಕ್ಷೇತ್ರ ಪರ್ಯಟನೆ ಎಂಬ ಪ್ರಬಂಧವನ್ನು ರಚಿಸಿದ್ದಾರೆ. ಅದು ಮುಂದಿನ ವರ್ಷದಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟವಾಗುತ್ತದೆ. ಇದರಲ್ಲಿ ಕ್ಷೇತ್ರವನ್ನು ಗಮನಿಸಿದರೆ ಶ್ರೀ ವಾದರಾಜ ತೀರ್ಥ ಪ್ರಬಂಧ ಪ್ರೇರಣೆಯಾಗಿರಬೇಕು ಪ್ರಸನ್ನ ವೆಂಕಟದಾಸರಿಗೆ ಎಂದು ಕಂಡುಬರುತ್ತದೆ. ವಾದರಾಜರು ಉಲ್ಲೇಖಿಸಿದ ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳನ್ನು ಪ್ರಸನ್ನ ವೆಂಕಟದಾಸರು ಸಂದರ್ಶಿಸಿದ್ದಾರೆ. ಇನ್ನೂ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರಪಾಲ ಹಾಗೂ ಕ್ಷೇತ್ರದ ವಿವರಗಳನ್ನು ನೀಡಿದ್ದಾರೆ. ಪ್ರಸನ್ನ ವೆಂಕಟದಾಸರ ಕಾಲ ರಾಜಕೀಯವಾಗಿ ಬಹಳ ಪ್ರಕ್ಷುಬ್ಧವಾಗಿತ್ತು. ಅಂತಹ ಕಾಲದಲ್ಲಿ ಈಶಾನ್ಯ ಭಾಗದಲ್ಲಿ ಆಸಾಮ, ನಾಗಾಲ್ಯಾಂಡ್ ಮುಂತಾದ ನಿಶ್ಚಿತ ಕ್ಷೇತ್ರಗಳನ್ನು ಬಿಟ್ಟು ಎಲ್ಲ ಕ್ಷೇತ್ರಗಳಿಗೂ ಕಾಲ್ನಡಿಗೆಯಲ್ಲಿಯೋ ಅಥವಾ ಕುದುರೆಯಲ್ಲಿಯೋ ಹೋಗಿರೋದು ಬಹಳ ಆಶ್ಚರ್ಯವೇ ಸರಿ. ಎಲ್ಲಿ ನೋಡಿದರೂ ಅವಾಗ ಯುದ್ಧ ನಡೀತಾ ಇತ್ತು.
ಬಹಳ ಪ್ರಸಿದ್ಧವಾದಂಥ ಕಾಲ. ಅಂಥ ಕಾಲದಲ್ಲಿ ಇಷ್ಟೆಲ್ಲ ಕ್ಷೇತ್ರಗಳಿಗೆ ದಾಸರು ಹೇಗೆ ಹೋಗಿರಬಹುದು? ಬಹುಶಃ ಅವರು ಅಪ್ರೋಚ್ ಜ್ಞಾನಿಗಳು, ಭಗವಂತ ಶಕ್ತಿ ಅವರಿಗೆ ಕೊಟ್ಟಿದ್ದಾನೆ ಅಂತ ನಾವು ಊಹಿಸಬಹುದಿಲ್ಲ. ಪ್ರಸನ್ನ ವೆಂಕಟದಾಸರಿಗೆ ಶಿಷ್ಯ ಪ್ರಶಿಷ್ಯರಿದ್ದರೆಂದು ಇತ್ತೀಚೆಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ಗೆ ಒಲಿದ ಪ್ರಸನ್ನ ವೆಂಕಟದಾಸರಿಗೆ 12 ಜನ ಶಿಷ್ಯರಿದ್ದರೆಂದು ಮತ್ತು ಅವರ ಹೆಸರು ಮತ್ತು ರಚಿಸಿದ ಕೆಲವು ಕೀರ್ತನೆಗಳು ದೊರೆತಿವೆ ಎಂದು ಅವರು ದಾಖಲಿಸಿದ್ದಾರೆ. ಅವುಗಳನ್ನು ಡಾಕ್ಟರ್ ರೇಖಾ ಕಾಕಂಡಿಕೆ ಅವರು ತಮ್ಮ ಸಂಶೋಧನಾ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಹಾಗೆ ಭದ್ರಾಚಲ ಕೆಂಚರ್ಲಿ ಗೋಪಣ್ಣ ಎಂಬ ಅಧಿಕಾರಿ ದಾಸರ ಪ್ರಭಾವಕ್ಕೆ ಒಳಪಟ್ಟು ಮುಂದೆ ಭದ್ರಾಚಲ ರಾಮದಾಸರಾಗಿದ್ದು, ಹಾಗೆ ತ್ರಾವಣಕೋರದ ರಾಜ ಮಾರ್ತಾಂಡರಾಜ ವರ್ಮ ದಾಸರ ಆಧ್ಯಾತ್ಮಿಕ ಸಾಧನೆಗೆ ಮಾರು ಹೋಗಿ ಪದ್ಮನಾಭ ದೇವಸ್ಥಾನ ಪುನರ್ನಿರ್ಮಾಣವಾಗಿ ಅದರ ಉದ್ಘಾಟನೆ ಸಮಯಕ್ಕೆ ದಾಸರನ್ನು ಕರೆಸಿಕೊಂಡ ಘಟನೆಗಳು ಕೂಡ ದಾಖಲೆ ಸಮೇತವಾಗಿ ಹೊಸದಾಗಿ ದೊರೆತಿವೆ. ಈ ಚಾರಿತ್ರಿಕ ಅಂಶಗಳಿಂದ ಡಾಕ್ಟರ್ ರೇಖಾ ಖಂಡ್ಗೆಯವರು ಹಕ್ಕಿ ಹೆಗಲೆ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಹೊಸದಾಗಿ ಶೋಧವಾದಂತಹ ಈ ಎಲ್ಲ ವಿಷಯಗಳನ್ನು ಕಾದಂಬರಿ ರೂಪದಲ್ಲಿ ಪಾತ್ರಗಳನ್ನು ನಮ್ಮ ಕಣ್ಣಿಗೆ ಕಟ್ಟು ಹಾಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಆಸಕ್ತರು ಅದನ್ನು ಗಮನಿಸಬಹುದು. ಲಭ್ಯವಿರುವ ಪ್ರಕಟಿತ ಕೃತಿಗಳನ್ನು ಆಳವಾಗಿ ಮುಂದಿನದು 4ನೇ ಯೋಜನೆ. ಲಭ್ಯವಿರುವ ಪ್ರಕಟಿತ ಕೃತಿಗಳ ಆಳವಾದ ಅಧ್ಯಯನ, ಸಂಶೋಧನೆ, ಕೃತಿಗಳ ಒಳನೋಟ, ಗ್ರಂಥರಚನೆ ಹಾಗೂ ಪ್ರಕಟಣೆ. ಇದು ನಮ್ಮ 4ನೇ ಯೋಜನೆ. ಈ ಪ್ರಸನ್ನ ವೆಂಕಟದಾಸ ಟ್ರಸ್ಟ್ ಆಗಲೇ ಲಭ್ಯವಿರುವ ಕೃತಿಗಳ ಹಾಗೂ ಹೊಸದಾಗಿ ಶೋಧವಾದಂತಹ ಕೃತಿಗಳು ಮತ್ತು ಆಯ್ದ ಕೃತಿಗಳ ಒಳನೋಟದ ಗ್ರಂಥ, ದಾಸರ ಚರಿತ್ರೆ ಮುಂತಾದವುಗಳನ್ನು ಒಳಗೊಂಡು ಇಲ್ಲಿವರೆಗೂ ಸುಮಾರು 37 ಈಗಿಂದು ಸೇರಿಸಿದ್ರೆ ಸುಮಾರು ಈ ವರ್ಷ ಪ್ರಕಟವಾದಂತಹ ಕೃತಿಗಳು ಪುಸ್ತಕಗಳನ್ನು ಸೇರಿಸಿದರೆ ಸುಮಾರು 40 ಕೃತಿಗಳು ಪ್ರಕಟ ಮಾಡಿದೆ. ಇದು ಬರೀ ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಮೇಲೆ ಸಂಶೋಧನೆ ಆದಂತಹ ವಿಷಯ ತಗೊಂಡು ಈ 40 ಸಂಪುಟಗಳು ಬಂದಿರೋದು. ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಇಷ್ಟು ಆಳವಾಗಿದೆ, ಗಂಭೀರವಾದ ಸಾಹಿತ್ಯ. ಇನ್ನೂ ಒಂದು 50 ಗ್ರಂಥಗಳನ್ನು ಅವರ ಸಾಹಿತ್ಯ ಮೇಲೆ ರಚನೆ ಮಾಡುವಂಥ ಆಳ ಅದು ಸಂಶೋಧನ ದೃಷ್ಟಿಕೋನದಿಂದ ನೋಡಿದಾಗ ಅದು ಗೋಚರ ಆಗ್ತದೆ. 50 ಗ್ರಂಥಗಳು ರಚನೆ ಮಾಡುವಂತಹ ಸಾಹಿತ್ಯ ಪ್ರಸನ್ನ ವೆಂಕಟದಾಸರ ಸಾಹಿತ್ಯದಲ್ಲಿದೆ. ಇದಲ್ಲದೆ 4 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮಟ್ಟದ ಸಂಶೋಧನೆ ಮಾಡಲು ಗುರುತಿಸಿ ಅವರಿಗೆ ದಾಸರ ಕಥೆಗಳ ಅಧ್ಯಯನ ವಿಷಯ ಕೊಟ್ಟಿದೆ. ಅದರಲ್ಲಿ ಆಗಲೇ ಡಾಕ್ಟರ್ ರೇಖಾ ಕಾಕಂಡ್ಕೆ ಅವರು ಬೈಪದ ದಾಸರ ಮತ್ತು ಪ್ರಸನ್ನ ವೆಂಕಟದಾಸರ ಕಥೆಗಳಲ್ಲಿ ಸಮಾಜಮುಖಿ ಚಿಂತನೆಗಳೆಂಬ ಪ್ರೌಢ ಪ್ರಬಂಧ ರಚಿಸಿದ್ದಾರೆ. ಇದೇ ಸಂಸ್ಥೆಯಿಂದ ಅದು ಪ್ರಕಟಗೊಂಡಿದೆ. ಅವರ ಸಂಶೋಧನೆಯಿಂದ ಪುರಂದಾಸ ನಂತರ ಸಮಾಜಮುಖಿ ಕೀರ್ತನೆಗಳನ್ನು ಹೆಚ್ಚು ರಚಿಸಿದವರು ಪ್ರಸನ್ನ ವೆಂಕಟದಾಸರೆಂಬುದು ವ್ಯಕ್ತವಾಗುತ್ತದೆ. ಇದೊಂದು ಮಹತ್ವವಾದಂತಹ ಸಂಶೋಧನೆಯ ದಾಖಲೆ ಇವತ್ತು. ಇದನ್ನೇ ಬಹುಶಃ ನಾಡಿನ ಹಿರಿಯ ಸಂಶೋಧಕರಾದಂತಹ ಡಾಕ್ಟರ್ ಚಿದಾನಂದ ಮೂರ್ತಿಯವರು ವ್ಯಕ್ತಪಡಿಸಿದ್ದಾರೆ ತಮ್ಮ ಒಂದು ಲೇಖನದಲ್ಲಿ. ಅವರು ಹೇಳ್ತಾರೆ, ಬಾಗಲಕೋಟೆಯ ಭಾಗದಲ್ಲಿ ಬಸವಣ್ಣ ನಂತರ ಸಾಮಾಜಿಕ ಕ್ರಾಂತಿ ಮಾಡಿದವರು ಪ್ರಸನ್ನ ವೆಂಕಟದಾಸರು ಎನ್ನುವುದಕ್ಕೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಇದು ಡಾಕ್ಟರ್ ರೇಖಾ ಕಾಕಂಡ್ಕೆ ಅವರ ಸಂಶೋಧನೆಗೆ ಪೂರಕವಾಗಿದೆ ಅಂತ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಹಾಗೆಯೇ ಡಾಕ್ಟರ್ ರಾಜಮಣಿ ಕುಲಕರ್ಣಿ ಅವರು ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ದಶಾವತಾರದ ವೈಶಿಷ್ಟ್ಯತೆ ಎಂಬ ವಿಷಯವನ್ನು ತೆಗೆದುಕೊಂಡು ಅದ್ಭುತವಾದ ಸಂಶೋಧನಾತ್ಮಕ ವಿಷಯವನ್ನು ಬರೆದಿದ್ದಾರೆ. ಇವರಿಗೆ ನಾನು ಒಬ್ಬ ಮಾರ್ಗದರ್ಶಕ PhD ಸಂಶೋಧನೆ ಮಾರ್ಗದರ್ಶಕನಾಗಿದ್ದೆ. ಇವರ ಪ್ರೌಢ ಪ್ರಬಂಧ ಇದೇ ಸಂಸ್ಥೆಯಿಂದ ಪ್ರಕಟವಾಗಿದೆ. ಅಲ್ಲದೆ ಕಳೆದ 14 ವರ್ಷಗಳಿಂದ ಬಾಗಲಕೋಟೆಯಲ್ಲಿ ಪ್ರಸನ್ನ ವೆಂಕಟದಾಸರ ಕಥೆಗಳ ಅಧ್ಯಯನ ಮತ್ತು ಚಿಂತನೆ ಎಂಬ ವಿಷಯದಲ್ಲಿ ಹರಿದಾಸ್ ಸಾಹಿತ್ಯ ಸಮ್ಮೇಳನ ನಡೆಸಿಕೊಂಡು ಬರಲಾಗುತ್ತದೆ. ಈ ಸಮ್ಮೇಳನ ಇಲ್ಲಿವರೆಗೂ 100 ಸಂಶೋಧನಾತ್ಮಕ ಪ್ರಬಂಧಗಳು ಮಂಡನೆಯಾಗಿವೆ. ಇವುಗಳಲ್ಲಿ ಪ್ರಸನ್ನ ವೆಂಕಟದಾಸ ಸಾಹಿತ್ಯ ಸಿಂಚನ ಎಂಬ ಸಾಹಿತ್ಯಿಕ ಮಾಲೆಯಲ್ಲಿ 7 ಸಂಪುಟಗಳು ಪ್ರಕಟವಾಗಿದೆ. ಈ ವರ್ಷ ಪ್ರಕಟವಾಗುವುದು 8ನೇ ಸಂಪುಟ. ಇದು ಹಾಗೆ ಸಂಶೋಧನೆ ಆದ ಹಾಗೆ ಇನ್ನು ಮುಂದುವರಿಯುತ್ತದೆ. ಪ್ರಸನ್ನ ವೆಂಕಟರ ಸಾಹಿತ್ಯ ಕುರಿತು ಕನಿಷ್ಠ 50 ಪುಸ್ತಕಗಳನ್ನು ಪ್ರಕಟಿಸಬೇಕ ಸಂಕಲ್ಪವಿದೆ. ಈಗ 40 ಆಗಿವೆ. ಮುಂದಿನ ವರ್ಷಗಳಲ್ಲೂ ದಾಸರು ನಮ್ಮ ಜೀವಿತ ಕಾಲದಲ್ಲಿ ಈ ಸಂಕಲ್ಪವನ್ನು ಪೂರ್ತಿ ಮಾಡುತ್ತಾರೆಂಬ ಅಂದುಕೊಂಡಿದ್ದೇನೆ. ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನು ಇತರ ಭಾಷೆಗಳ ಲಿಪಿ ಪರಿವರ್ತನೆ ಹಾಗೂ ಭಾವಾನುವಾದ ಯೋಜನೆಗಳು ಇದೊಂದು ಮುಖ್ಯವಾದಂತಹ 5ನೇ ಯೋಜನೆ. ಇದು ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಇಷ್ಟು ಗಂಭೀರವಾದಂತಹ ಆಧ್ಯಾತ್ಮಿಕ ಪ್ರಮೇಯವುಳ್ಳಂತಹ ಮತ್ತು ಸಮಾಜಮುಖಿಯುಳ್ಳಂತಹ ಕೃತಿಗಳಿವೆ. ಇವು ಬರೀ ಕನ್ನಡ ಭಾಷಿಕರಿಗೆ ಮಾತ್ರ ಸೀಮಿತ ಆಗಬಾರದು. ಇದರಲ್ಲಿ ಜ್ಞಾನ ಇತರ ಭಾಷೆಗಳ ಜನರಿಗೂ ತಲುಪಬೇಕು. ಆದ್ದರಿಂದ
ಕನ್ನಡದವರು ಬೇರೆ ಬೇರೆ ಪ್ರಾಂತಗಳಲ್ಲಿ ಹಂಚಿ ಹೋಗಿ ಅವ್ರಿಗೆ ಕನ್ನಡ ಓದಲಾರದೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವ, ಆದರೆ ಕನ್ನಡ ಅರ್ಥ ಆಗ್ತದೆ, ಓದಲಿಕ್ಕೆ ಆಗುವುದಿಲ್ಲ. ಅಂಥವರಿಗೆ ಈ ಪ್ರಸನ್ನ ವೆಂಕಟದಾಸರ ಸಮಗ್ರ ಕೃತಿಗಳನ್ನು ಅಥವಾ ನಾವು ಪ್ರಕಟಿಸಿದ ಗ್ರಂಥಗಳನ್ನು ತೆಲುಗು ಲಿಪಿಯಲ್ಲಿ ಅಥವಾ ಮರಾಠಿ ಲಿಪಿಯಲ್ಲಿ ಅಥವಾ ತಮಿಳು ಲಿಪಿಯಲ್ಲಿ ಮಾಡಿಕೊಟ್ರೆ ಅವರಿಗೆ ಸಂಕೀರ್ತನೆ ಮಾಡಲಿಕ್ಕೆ ಓದಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಲಿಪಿ ಪರಿವರ್ತನೆ ಯೋಜನೆ ಹಾಕಿದ್ದೀವಿ. ಇನ್ನೊಂದು, ಈ ಕೃತಿಗಳು ಭಾಷಾಂತರವಾಗಿ ಅನುವಾದಗೊಂಡು ಅವರಿಗೆ ಪೂರ್ತಿ ಅರ್ಥ ಆಗಬೇಕು, ಅರ್ಥವಾಗುವ ರೀತಿಯಲ್ಲಿ ಅವನ್ನ ಭಾವಾನುವಾದ ಮಾಡಿ ಪ್ರಕಟಿಸಬೇಕು ಅಂತ. ಹಾಗೆ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಬರಬೇಕು ಅನ್ನೋದು ಒಂದು ಇನ್ನೊಂದು ಯೋಚನೆ ಹಾಕಿ ಮೊದಲನೇದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನಾನು ಮತ್ತು ನನ್ನ ಸ್ನೇಹಿತರಾದಂತಹ ಇಸ್ರೋದಲ್ಲಿ ವಿಜ್ಞಾನಿಗಳಾಗಿದ್ದರು ಮತ್ತು ಈ ಸ್ಯಾಟಲೈಟ್ ಪ್ರೋಗ್ರಾಮ್ಗಳಿಗೆ ಅವರು ಮುಖ್ಯವಾದಂಥ ಡೈರೆಕ್ಟರ್ ಆಗಿದ್ದರು. ಅವರು ಮತ್ತು ನಮ್ಮ ಬಾಲ್ಯದ ಸ್ನೇಹಿತ, ಅವರು ಪ್ರಸನ್ನ ವೆಂಕಟದಾಸರ ಪರಮ ಭಕ್ತ. ಈಗ ನಾವಿಬ್ಬರು ಸೇರ್ಕೊಂಡು, ವಿ ಆರ್ ಕಟ್ಟಿ ಮತ್ತು ನಾನು ಸೇರಿಕೊಂಡು ಅದನ್ನು ಇಂಗ್ಲೀಷಲ್ಲಿ ಆ ಪುಸ್ತಕವನ್ನು, ಅವ್ರ ಚರಿತ್ರೆ ಮತ್ತು ಹಲವು ಕೀರ್ತನೆಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ ಭಾವಾನುವಾದ ಮಾಡಿದ್ದಾರೆ ನಮ್ಮ ಸ್ನೇಹಿತ ವಿ ಆರ್ ಕಟ್ಟಿ. ಅಷ್ಟು ಸೇರಿಸ್ಬಿಟ್ಟು ಇಬ್ಬರು ಸೇರಿ ಆ ಪ್ರಕಟವನ್ನು ಸಂಪಾದನೆ ಮಾಡಿ ಆ ಇಂಗ್ಲೀಷ್ ಪುಸ್ತಕವನ್ನು ಕೂಡ ನಾವು ಪ್ರಕಟಿಸಿದ್ದೇವೆ. ಹಾಗೆ ಇನ್ನೊಂದು ಮಹತ್ವದ ಕೃತಿ ನಮಗೆ ದಾಖಲೆಗಳು ದೊರಕಿದ್ದಂದರೆ, ಪ್ರಸನ್ನ ವೆಂಕಟ ಅಪರೂಪಗಳ ಶೋಧನೆ ತೋರಿದಾಗ ಲಕ್ಷ್ಮೀಕಾಂತ್ ಪಾಟೀಲರಿಗೆ ದಾಸರ ಕೃತಿಗಳು ದೇವನಾಗರಿಯಲ್ಲಿ ಉರ್ದು ಮತ್ತು ಪರ್ಷಿಯನ್ ಲಿಪಿಯಲ್ಲಿ ದೊರಕಿದೆ. ದಾಸರ ಕೆಲವು ಉಪನಿಷತ್ತುಗಳು ಕನ್ನಡೀಕರಿಸಿದ ಕೃತಿಗಳು 18ನೇ ಶತಮಾನದಲ್ಲಿ ಫ್ರೆಂಚ್ ರಾಯಭಾರಿ ಲೆಲ್ ಜಂತಿಲಾ ಎಂಬುವರು 1804ರಲ್ಲಿ ಲ್ಯಾಟಿನ್ ಭಾಷೆಗೆ ಅನುವಾದ ಮಾಡಿ ಯುರೋಪ ಪಂಡಿತ ಅಂಕಿತಿಲ್ ದುಪ್ಪೆರೋಸ್ ಎಂಬವರ ಮೂಲಕ ಪ್ರಕಟಿಸಿದ್ದಾರೆ. ನೋಡಿ, ಪ್ರಸನ್ನ ವೆಂಕಟದಾಸರು ಸಾಹಿತ್ಯ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಇವನ ಪ್ರದೇಶವರೆಗೂ ಇದನ್ನು ನಾವು ಕಂಡುಕೋಬಹುದು. ಮತ್ತು ಹಾಗೆ ಪರ್ಷಿಯನ್ ಲಿಪಿಯಲ್ಲಿರುವ ಪ್ರಸನ್ನ ವೆಂಕಟದಾಸರ ಉಪನಿಷತ್ತು ಸಾರ ಹಸ್ತಪ್ರತಿಗಳು ರಾಜಾರಾಮ್ ಮೋಹನ್ ಸಂಗ್ರಹದಲ್ಲಿ ದೊರಕಿವೆ ಎಂದು ಲಕ್ಷ್ಮೀಕಾಂತ್ ಪಾಟೀಲರು ತಮ್ಮ ದೊರೆತ ದಾಖಲೆಯನ್ನು ದಾಖಲಿಸಿದ್ದಾರೆ. ಅಲ್ಲದೆ ಅವರಿಗೆ ದಾಸರ ಹಸ್ತಪ್ರತಿಗಳು ದೊರೆತ ಉತ್ತರ ಪ್ರದೇಶ, ಒರಿಸ್ಸಾ, ಮಧ್ಯಪ್ರದೇಶ, ಬಂಗಾಳ, ಗೋವಾ ಹಾಗೂ ಗೋದಾವರಿ ತೀರದ ಆಂಧ್ರ ಪ್ರದೇಶ, ಮಹಾರಾಷ್ಟ್ರಗಳ ಮತ್ತು ಮಹಾರಾಷ್ಟ್ರಗಳ ದಕ್ಷಿಣ ಭಾಗದಲ್ಲಿ, ಕೇರಳ ಮತ್ತು ತಮಿಳುನಾಡಲ್ಲಿ ಈ ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳ ಹಸ್ತಪ್ರತಿಗಳು ದೊರಕಿರುವುದಕ್ಕೆ ಪ್ರಸನ್ನ ವೆಂಕಟದಾಸರು ಅವರ ಕಾಲದಲ್ಲಿ ಎಷ್ಟು ಅವರ ಸಾಹಿತ್ಯ ಎಷ್ಟು ಪ್ರಚಾರಗೊಂಡಿತ್ತು ಅನ್ನೋದಕ್ಕೆ ಇವೆಲ್ಲ ದಾಖಲೆಗಳಾಗುತ್ತವೆ. ಇವನ್ನು ಗಮನಿಸಿದರೆ ಪ್ರಸನ್ನ ವೆಂಕಟದಾಸರು ಕೂಡ ಮೈಪದ್ಯದಾಸರಂತೆ ಬಹುಭಾಷಾ ಪಂಡಿತರಾಗಿದ್ದರು ಎನ್ನುವುದು ಮೇಲ್ನೋಟಕ್ಕೂ ಕೂಡ ಕಂಡುಬರುತ್ತದೆ. ಅಲ್ಲದೆ ದಾಸರಿಗೆ ಈ ಎಲ್ಲ ಪ್ರಾಂತ್ಯಗಳಲ್ಲಿ ಶಿಷ್ಯರಿರಬಹುದೆಂದು ನಾವು ಊಹಿಸಬಹುದು. ದಾಸರ ಕರ್ಮಭೂಮಿ ಬಾಗಲಕೋಟೆ ಪ್ರಾಂತ ಕೆಲವು ಕಾಲ ಆದಿಲ್ ಶಾಹಿ ರಾಜ ಆಡಳಿತದಲ್ಲಿ ಇದ್ದರಿಂದ ಹಲವಾರು ಸೂಫಿ ಸಂತರು ದಾಸರ ಅನುಯಾಯಿಗಳಾಗಿ ಅವರು ದಾಸರ ಕಥೆಗಳನ್ನು ಉರ್ದು ಮತ್ತು ಅರಬಿಕ್ ಭಾಷೆಗಳಲ್ಲಿ ಬರೆದುಕೊಂಡು ಉತ್ತರ ಹಿಂದೂಸ್ತಾನ ಕಡೆ ಹೋಗಿರಬಹುದು ಎಂಬುದನ್ನು ಇಲ್ಲಿ ಊಹಿಸಬಹುದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಸಂಶೋಧನೆ ಆಗಬೇಕಾಗಿದೆ. ಇನ್ನು ನಮ್ಮ ಯೋಜನೆಯಂತೆ ಸಂಕಲ್ಪ ಮಾಡಿದಾಗ ನಮಗೆ ದಾಸರ ಹಲವಾರು ಅಲೌಕಿಕ ಅನುಭವಗಳು ಕೇವಲ 2-3 ವರ್ಷಗಳಲ್ಲಿ 3 ಸಂಪುಟಗಳಲ್ಲಿ ಪ್ರಕಟಿಸಿ ಸುಮಾರು 600 ಕೃತಿಗಳು ದೇವನಾಗರಿ, ತೆಲುಗು ಹಾಗೂ 280 ಕೃತಿಗಳು ತಮಿಳು ಲಿಪಿಯಲ್ಲಿ ಪರಿವರ್ತನೆಗೊಂಡವು. ಹಾಗೆ ಹಿಂದಿ ಭಾಷೆಯಲ್ಲಿಯೂ ಕೂಡ ದಾಸರ ಚರಿತ್ರೆ ಹಾಗೂ ನಾರಾಯಣ ಪಂಜರ ಮತ್ತು ರುದ್ರದೇವರ ಅಪ್ರಕಟ ಕೃತಿಗಳು ಮರಾಠಿ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಅನುವಾದಗೊಂಡು ಆ ಕೃತಿಗಳು ಕೂಡ ಜನರಿಗೆ ಇವತ್ತು ನಾವು ಈ ಪುಸ್ತಕವಾಗಿ ಪ್ರಕಟಿಸಿದ್ದೇವೆ. ಅಲ್ಲದೆ ನಾವು ಕನ್ನಡದಲ್ಲಿ ಪ್ರಕಟಿಸಿದಂತಹ ಸಮಸ್ತ ಮಣಿಗಳ ಷಟ್ಚಂಡ ಪದ್ಯಮಾಲಾ ಕೃತಿಯ ಅರ್ಥಚಿಂತನೆ, ನಾರಾಯಣ ಪಂಜರ, ಬಿಳೆನೂರಿನಂಗಡಿ ಶ್ರೀನಿವಾಸ ಕೃತಿಗಳ ಅರ್ಥಚಿಂತನೆ ಪುಸ್ತಕಗಳು ತೆಲುಗು ಮತ್ತು ತಮಿಳಿನಲ್ಲಿ ಭಾವಾನುಗೊಂಡಿವೆ. ದಾಸರೇ ಅಂತ ಅದು ಹೇಗೆ ಸಾಧ್ಯ ಆಯಿತು? ನಮಗೆ ನಾವು ಒಬ್ಬ ವ್ಯಕ್ತಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಯೋಚನೆಯನ್ನು ಪರಿಕಲ್ಪನೆ ಮಾಡಿದಾಗ ಪ್ರಸನ್ನ ವೆಂಕಟದಾಸ ರುದ್ರಾಂಶರು ಯಾರ ಕಡೆಯಿಂದ ಈ ಕೆಲಸ ಆಗಬೇಕಾಗಿತ್ತೋ ಅವರಿಗೆ ಮನಸ್ಸು ಕೊಟ್ಟು ಅವರೇ ನಮ್ಮನ್ನು ಸಂಪರ್ಕ ಮಾಡುವಂತೆ ಮಾಡಿದರು. ಕೆಲವರು ನಮ್ಮ ಮನೆಗೆ ಬಂದು, ಇಲ್ಲ ನೀವು ಭೇಟಿ ಆಗಬೇಕು ಅಂತ ಬಂದು ತಾವೇ ಬಂದು ನಾವು ಈ ಕಾರ್ಯ ಮಾಡ್ತೀವಿ ಅಂತ ಮಾಡಬೇಕೆಂಬ ನಮ್ಮ ದಾಸರು ಸೂಚನೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಹೇಳಿ ತಾವೇ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ, ಕೆಲವರು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿ ಬಿಡುಗಡೆಗೆ ಕೊಟ್ಟಿದ್ದಾರೆ, ಕೆಲವರು ಮಾಡಿ ಅದನ್ನು ಡ್ರಾಫ್ಟ್ ಕೊಟ್ಟಿದ್ದಾರೆ, ನಾವು ಪುಸ್ತಕ ರೂಪದಲ್ಲಿ ಪ್ರಿಂಟ್ ಮಾಡಿ ಅದನ್ನು ಜನರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ.
ಇದು ಒಂದು ಮತ್ತೊಂದು ನಿದರ್ಶನ ಪ್ರಸನ್ನ ವೆಂಕಟದಾಸರು ಮನೋನಿಮಗ್ನರಾದಂಥ ವೃದ್ಧಾಂಶರು ಎಂಬುದಕ್ಕೆ. ನಾನು ಆಗಲೇ ಹೇಳಿದೆ, ಇನ್ನು ಇಂಗ್ಲೀಷ್ನಲ್ಲಿ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ಪ್ರಸನ್ನ ವೆಂಕಟದಾಸರ ಪುಸ್ತಕವನ್ನು, ಅದರಲ್ಲಿ 23 ವಾತ್ಸಲ್ಯ ಭಾವದ ಕೀರ್ತನೆಗಳ ಭಾವಾನುವಾದವನ್ನು ಕೂಡ ಶ್ರೀ ವಾದರಾಜ್ ಕಟ್ಟಿಯವರು ಮಾಡಿದ್ದಾರೆ. ಇಬ್ಬರು ಸೇರಿ ಆ ಪುಸ್ತಕವನ್ನು ನಾವು ಸಂಪಾದನೆ ಮಾಡಿ ಅದನ್ನು ಆಗಲೇ ಪ್ರಕಟ ಮಾಡಿದ್ದೇವೆ. ಹೀಗೆ ಮುಂದಿನ ದಿನಗಳಲ್ಲಿ ದಾಸರಿಗೆ ಆಯಾ ಭಾಷೆಯ ಪರಿಣತಿ ಇನ್ನು ದಕ್ಷಿಣ ಭಾರತ ಭಾಷೆಯಲ್ಲಿ ಅಂದರೆ ಇನ್ನು ಮಲಯಾಳಿ ಭಾಷೆಯಲ್ಲಿ ಆಗಬೇಕಾಗಿದೆ, ಮರಾಠಿ ಆಗಿದೆ. ಇನ್ನು ಉತ್ತರ ಹಿಂದೂಸ್ತಾನದಲ್ಲಿ ಆಗಬೇಕಾದ್ರೆ ಒರಿಯಾ ಭಾಷೆಯಲ್ಲಿ ಆಗಬೇಕಾದ್ರೆ, ಬಂಗಾಲಿ ಭಾಷೆಯಲ್ಲಿ ಆಗಬೇಕಾದ್ರೆ, ಹಿಂದಿಯಲ್ಲಿ ಬಂದಿದೆ, ಪಂಜಾಬಿ ಭಾಷೆಯಲ್ಲಿ ಆಗಬೇಕಾಗಿದೆ, ಗುಜರಾತಿಯಲ್ಲಿ ಆಗಬೇಕಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ದಾಸರು ಅಂಥವರ ಪ್ರೇರಣೆ ಕೊಟ್ಟು ನಮ್ಮ ಹತ್ರ ಕಳಿಸಿ ಇದನ್ನು ಸಾಕಾರಗೊಳಿಸುತ್ತಾರೆ ಎಂಬ ಬಲವಾದಂಥ ನಂಬಿಕೆ ನಮ್ಮ ಹತ್ತಿದೆ. ಈ ಎಲ್ಲ ಪುಸ್ತಕಗಳು ಅಂತರ್ಜಾಲದಲ್ಲಿ www.prasannavenkatadasaru.org ಅಲ್ಲಿ ಒಂದು ಲೈಬ್ರರಿ ಅಂತ ಮಾಡಿದ್ದೇವೆ. ಅಲ್ಲಿ ಈ ಲೈಬ್ರರಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳು ಇವತ್ತು ಡೌನ್ಲೋಡ್ ಮಾಡಲಿಕ್ಕೆ, ನಮ್ಗೆ ಫ್ರೀಯಾಗಿ ಡೌನ್ಲೋಡ್ ಮಾಡಲಿಕ್ಕೆ ಲಭ್ಯವಿವೆ. ಇನ್ನು ಪ್ರಸನ್ನ ವೆಂಕಟದಾಸರ ಕೃತಿಗಳು ಸಂಕೀರ್ತನೆ ಮಾಧ್ಯಮದಲ್ಲಿ ಪ್ರಸನ್ನ ವೆಂಕಟದಾಸರ ಕೃತಿಗಳು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪುರಂದಾಸರ ಹಾಗೆ ಅಷ್ಟು ಪ್ರಸಾರ ಆಗಿರಲಿಲ್ಲ. ಅದು ಸಂಕೀರ್ತನೆ ಮಾಧ್ಯಮದಲ್ಲಿ ಹೆಚ್ಚು ಪ್ರಸಾರವಾಗಿರಲಿಲ್ಲ. ಅದು ಮುಖ್ಯವಾಗಿ ಸಂಕೀರ್ತನೆ ಮಾಧ್ಯಮದಲ್ಲಿ ಪ್ರಚಾರವಾದರೆ ಭಗವದ್ ಭಕ್ತರು, ಭಜನಾಕಾರರು ನಿತ್ಯ ಭಜನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಅದಕ್ಕೆ ನಾವು ದಾಸವಾಣಿ ಪ್ರಸಿದ್ಧ ದಾಸವಾಣಿ ಗಾಯಕರಾದಂಥ ಪುತ್ತೂರು ನರಸಿಂಹನಾಯ್ಕ, ನಂದ ಕುಲಕರ್ಣಿ, ರಾಜಶೂರ ಶಶಿದಾಸರು, ಸಂತೋಷ್ ಗದ್ದನಗೇರಿ, ಗಾಯಕರಾದಂಥ ಪರಿಮಳ ವ್ಯಾಸರಾವು, ದಿವ್ಯಾಗಿರಿವರು, ದಿವ್ಯಾ ವೆಂಕಟೇಶು, ಇವರಿಂದ ರಾಗ ಸಂಯೋಜಿಸಿ ಹಾಡಿ ಧ್ವನಿಮುದ್ರೆಗಳನ್ನು ತಂದು ಅದನ್ನು ನೂರಾರು ಭಕ್ತರಿಗೆ ಅದನ್ನು ನಾವು ತಲುಪು ಹಾಗೆ ಮಾಡಿದ್ದೇವೆ. ಸುಮಾರು 200ಕ್ಕೂ ಹೆಚ್ಚು ಕೀರ್ತನೆಗಳು ಇವತ್ತು ಈ ದಾಸವಾಣಿ ಗಾಯಕರಿಂದ ಹಾಡಿಸಿ ಜನಕ್ಕೆ ತಲುಪಿಸುವಂಥ ಮಹಾನ್ ಕಾರ್ಯ ಇದು ನಮ್ಮ ಪ್ರಸನ್ನ ವೆಂಕಟದಾಸ ಟ್ರಸ್ಟಿಂದ ಆಗಿದೆ. ಇವೆಲ್ಲ ಕೀರ್ತನೆಗಳು ಇವತ್ತು ದಾಸವಾಣಿ ಯೂಟ್ಯೂಬ್ನಲ್ಲಿ ಪ್ರಸನ್ನ ವೆಂಕಟ ದಾಸವಾಣಿ ಅಂತ ಯೂಟ್ಯೂಬ್ ಚಾನಲ್ ಒಂದು ಇದೆ. ಪ್ರಸನ್ನ ವೆಂಕಟದಾಸರ ಫೇಸ್ಬುಕ್ ಸಮೂಹ ಇದೆ. ಈ ಸಮೂಹದಲ್ಲಿ ಈ ಕೀರ್ತನೆಗಳು ಲಭ್ಯವಾಗಿದೆ. ಅಲ್ಲಿ ನಿತ್ಯವಾಗಿ ಭಜನಾಕಾರರಿಂದ ಈ ಕೀರ್ತನೆಗಳ ಸಂಕೀರ್ತನೆ ನಡೀತಾ ಇರ್ತದೆ. ಅದರಲ್ಲಿ ಹೆಚ್ಚು ಅಪ್ರಕಟಿತ ಕೃತಿಗಳ ಸಂಕೀರ್ತನೆ ಹೆಚ್ಚು ನಡೆಯುತ್ತದೆ. ಆಸಕ್ತರು ಇವುಗಳಲ್ಲಿ ಹೋಗಿ ಆ ಸಂಕೀರ್ತನೆ ಮಾಡುವ ಕೀರ್ತನೆಗಳನ್ನು, ಹಾಡುಗಳನ್ನು ತಾವು ಕೇಳಬಹುದು. ಪ್ರಸನ್ನ ವೆಂಕಟದಾಸರ 7ನೇ ಯೋಜನೆ ಪ್ರಸನ್ನ ವೆಂಕಟದಾಸರ ಸ್ಮಾರಕ ಭವನ ಹಾಗೂ ವರದಾ ಸಾಹಿತ್ಯ ಸಂಶೋಧನೆ ಅಧ್ಯಯನ ಕೇಂದ್ರ ನಿರ್ಮಾಣ ಹಾಗೂ ದಾಸರ ಮೂರ್ತಿ ಪ್ರತಿಷ್ಠಾಪನೆ. ಇದೊಂದು ಬೃಹತ್ವಾದಂಥ ಯೋಜನೆ. ಸುಮಾರು 2 ಕೋಟಿಗಿಂತ ಹೆಚ್ಚು ಬಜೆಟ್ ಇರುವಂತಹ ಈ ಯೋಜನೆ. ಅದಕ್ಕೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಜಾಗ ಬೇಕಾಗಿತ್ತು. ಆ ಜಾಗ ಪ್ರಸನ್ನ ವೆಂಕಟದಾಸ ಜನ್ಮ ಕರ್ಮಭೂಮಿ ಅಂತ ಬಾಗಲಕೋಟೆಯಲ್ಲಿ ಬೇಕಾಗಿತ್ತು. ಮತ್ತು ಪ್ರಸನ್ನ ವೆಂಕಟದಾಸರ ಈಗೇನು ವಂಶಸ್ಥರ ಮನೆ ಇದೆ, ಏನು ಪ್ರಸನ್ನ ವೆಂಕಟದಾಸರಿಗೆ ದೊರೆತಂಥ ಶ್ರೀನಿವಾಸನ ದೊರೆತಂಥ ಭೂದೇವಿ ಶ್ರೀದೇವಿ ಸಹಿತವಾದಂಥ ವಿಗ್ರಹಗಳು ಮತ್ತು ತಂಬೂರಿ ಗೋಪಾಳಗುಟ್ಟಿ ಅಂತ ನಿತ್ಯ ಪೂಜೆಗೊಳ್ಳುವಂಥ ಕೊಡುತ್ತೇವೆ. ಅದರ ಎದುರುಗಡೆ ಇರುವಂಥ ಒಂದು 4 ಕಡೆ ರಸ್ತೆ ಇರುವಂಥ ಒಂದು ಜಾಗ BDT ಅವರಿಂದ ಇತ್ತು. ಅದೇ ಜಾಗ ನಮಗೆ ಬೇಕು, ದಾಸರು ಕೊಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಿರುವಾಗ ಸುಮಾರು 14 ವರ್ಷ ಸತತ್ತು ಪ್ರಸನ್ನ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ ಪ್ರಯತ್ನ ಮಾಡಿ ಕೊನೆಗೆ ಇತ್ತೀಚೆಗೆ ಅಂದರೆ 2 ವರ್ಷದಿಂದಲೇ ಬೊಮ್ಮಾಯಿ ಸರ್ಕಾರ ಇರುವಾಗೆ ಅದು ಬೊಮ್ಮಾಯಿ ಸರ್ಕಾರ ಆಶ್ಚರ್ಯಪಟ್ಟು ಏನು ಇಂಥ ಮಹಾಸಂತರು ಬಾಗಲಕೋಟೆಯಲ್ಲಿದ್ದಾರೆ, ಅವರು ಜಾಗ ಇಲ್ಲ ಅಂತ ಆಶ್ಚರ್ಯಪಟ್ಟು ಅದನ್ನು ಚೀಫ್ ಮಿನಿಸ್ಟರ್ ಡಿಸ್ಕಷನ್ ಪವರಲ್ಲಿ ಆ ಲ್ಯಾಂಡನ್ನು ನಮ್ಮ ಟ್ರಸ್ಟಿಗೆ ಅಲಾಟ್ ಮಾಡಿದರು. ಅಲಾಟ್ ಮಾಡಿದ್ದೆ ಅದು ದಾಸರು ಭಗವದ್ ಭಕ್ತರಿಗೆ ಪ್ರೇರಣೆ ಕೊಟ್ಟು ಭೂದಾನದ ಮೂಲಕವಾಗಿ ಹಣ ಸಂಗ್ರಹ ಆಗಿ ಇವತ್ತು ಅದು ಮೊದಲೇ ಮಾಡಿ ಹೋದ ವರ್ಷ ಪ್ರಸನ್ನ ವೆಂಕಟ ಸ್ಮಾರಕ ಭವನ ನೆಲಮಾಲಿನ ಮೊದಲೇ ಮಾಡಿಯಲ್ಲಿದೆ. ಅದು ಹೋದ ವರ್ಷ ನಿರ್ಮಾಣ ಆಗಿ ಅಲ್ಲಿ ಪ್ರಸನ್ನ ವೆಂಕಟದಾಸರ ಲೈಫ್ ಸೈಜ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ನಿತ್ಯ ಪೂಜೆಗೊಳ್ಳುವಂತಹ ಕಾರ್ಯವನ್ನು ಮಾಡಿ, ಅಲ್ಲೇ ಪಕ್ಕದಲ್ಲಿ ಇರುವಂತಹ ಅದರ ಜೊತೆಗೆ ಅದೇ ಜಾಗದಲ್ಲಿ ಪ್ರಸನ್ನ ಮಾರುತಿ ದೇವಸ್ಥಾನವನ್ನು ಇದೆ, ಅದನ್ನು ನಾವು ಪುನರ್ನಿರ್ಮಾಣ ಮಾಡಿ ಅಲ್ಲಿ 2 ಕಡೆ ನಿತ್ಯ ಪೂಜೆಗೊಳ್ಳುವಂಥ ವ್ಯವಸ್ಥೆ ಮಾಡಿ ಅಲ್ಲೇ ಸಾಕಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ದಾಸವಾಣಿ ಕಾರ್ಯಕ್ರಮಗಳು ನಿರಂತರ ನಡೆಯುವಂತಹ ಕಾರ್ಯ ಆಗ್ತಾ ಇದೆ. ಇನ್ನು ಮೊದಲನೇ ಮಡಿಯಲ್ಲಿ ಸರ್ಕಾರಕ್ಕೆ ನಾವು ಒಂದೇ ಕೇಳಿದ್ದು, ವಚನ ಸಾಹಿತ್ಯಕ್ಕೆ ಇಷ್ಟೆಲ್ಲ ನೀವು ಸಹಕಾರ ಕೊಟ್ಟಿದ್ದೀರಾ,
ಸಹಾಯ ಕೊಟ್ಟಿದ್ದಾರೆ. ಆದರೆ ಹರಿದಾಸ ಸಾಹಿತ್ಯಕ್ಕೆ ಪುರಂದರದಾಸರ ದೇವಿಯು ಎಲ್ಲೂ ಒಂದು ದಾಸ ಸಾಹಿತ್ಯ ಸಂಸ್ಥೆನಿಗೆಂದೇ ಎಂದಂಥ ಯಾವ ಸಂಸ್ಥೆನೂ ಇಲ್ಲ. ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಇಂಡಿವಿಜುವಲ್ ಆಗಿ ಅಲ್ಲೆಲ್ಲೆಲ್ಲೇ ಸ್ಮಾಲ್ ಪಾಕೆಟಲ್ಲಿ ತಮ್ಮ ತೋರಿಸಿದ ಹಾಗೆ ಸಂಶೋಧನೆ, ಪ್ರಕಟಣೆ, ಪ್ರಸರಣ ಕಾರ್ಯ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಈ ವಚನ ಸಾಹಿತ್ಯಕ್ಕೆ ಹಾಗೆ ಒಂದು ಸಂಸ್ಥೆ, 10 ಸಂಸ್ಥೆಗಳು ಅದರ ಸಲುವಾಗಿ ಅಂತಿವೆ. ಹಾಗೆ ಆ ಸಂಸ್ಥೆ ಇಲ್ಲ. ಆ ಸಂಸ್ಥೆ ಹುಟ್ಟಾಕಬೇಕಾಗಿದೆ. ಅದಕ್ಕೆ ಅದನ್ನು ದಾಸರ ಎಲ್ಲಿಯಾದರೂ ಕೊಡಿ, ದಾಸರ ಜನ್ಮ ಕರ್ಮಭೂಮಿಯಲ್ಲಿ ಕೊಡಿ. ಯಾಕಂದರೆ ದಾಸರ ತಪಸ್ಸಿನ ಫಲ ಆ ಜನ್ಮ ಕರ್ಮಭೂಮಿಯಲ್ಲಿ ಇರ್ತದೆ ಅಂತ ನಾವು ಪ್ರಾರ್ಥನೆ ಮಾಡಿದೆವು. ಈಗ ನಾವು ಇದು ಪ್ರಸನ್ನ ವೆಂಕಟದಾಸರ ಜನ್ಮ ಕರ್ಮಭೂಮಿ, ಅದಕ್ಕೆ ನಾವು ಕೇಳ್ತಾ ಇದ್ದೇವೆ, ಇಲ್ಲೇ ನಮಗೆ ಕೊಟ್ಟರೆ ನಮ್ಮ ಟ್ರಸ್ಟ್ ಸಂತೋಷದಿಂದ ಆ ಕೆಲಸ ಮಾಡ್ತದೆ ಅಂತ ಹೇಳಿದಾಗೆ ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಿ ಸುಮಾರು ಒಂದು 8 ಗುಂಟೆ ಅಷ್ಟು ಜಾಗ, ನಮಗೆ 4 ಗುಂಟೆ ರಸ್ತೆ ಇರುವಂತಹ ಜಾಗ ಸರ್ಕಾರ ಒದಗಿಸ್ತು. ಆ ಜಾಗದಲ್ಲಿ ಇವತ್ತು ಭವ್ಯವಾದಂಥ ಪ್ರಸನ್ನ ವೆಂಕಟ ಸ್ಮಾರಕವು ನಿರ್ಮಾಣವಾಗಿದೆ. ಸುಮಾರು 5,000 ಅಡಿಯಂಥ ನೆಲಮಹಡಿಯಲ್ಲಿ ಸ್ಮಾರಕ ಭವನ ನಿರ್ಮಾಣ ಆಗಿದೆ. ಮೊದಲನೇ ಮಹಡಿಯಲ್ಲಿ ಸುಸಜ್ಜಿತವಾದಂಥ ದೊಡ್ಡವಂಥ 20,000 ಪುಸ್ತಕ ಇಡುವಂಥ ಒಂದು ಗ್ರಂಥಾಲಯ, ಹಾಗೆ ಸೆಮಿನಾರ್ ಹಾಲು, ಧ್ಯಾನ ಮಂದಿರ ಮತ್ತು ಸಂಶೋಧಕರ ಕೊಠಡಿಗಳು, ಸಂಶೋಧನಾ ಕೇಂದ್ರ, ಹಸ್ತಪ್ರತಿ ಸಂಗ್ರಹಾಲಯ, ದಾಸರ ಹೆರಿಟೇಜ್ ಸೆಂಟ್ರು, ಇಷ್ಟೆಲ್ಲ ಇರುವಂತಹದ್ದು ಒಂದು ಸುಮಾರು 5,000 ಚದರ ಅಡಿಯ ಕಟ್ಟಡ ಇವತ್ತು ನಿರ್ಮಾಣಗೊಂಡಿದೆ. ಆಲ್ಮೋಸ್ಟ್ ಇನ್ನೊಂದು 90% ಅದು ಕೆಲಸ ಮುಗಿದಿದೆ. ಆದ್ದರಿಂದ ಈ ವರ್ಷದ ದಾಸರ ಆರಾಧನೆಯಲ್ಲಿ ಅದನ್ನು ದಾಸರಿಗೆ ಸಮರ್ಪಣೆ ಮಾಡಬೇಕಂತ ಸಂಕಲ್ಪವಿದೆ. ಪೂರ್ವಾರಾಧನೆಯಲ್ಲಿ ವಿಧಿಯುಕ್ತವಾಗಿ ಪ್ರಮಾಣ ಹೋಮಾದಿಗಳನ್ನೆಲ್ಲ ಮಾಡಿ ಪಂಡಿತೋತ್ತಮರಿಂದ ಹರಿದಾಸ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರ ದಾಸರಿಗೆ ಅರ್ಪಣೆ ಆಗ್ತದೆ. ಇನ್ನು ಉಳಿದ ಕೆಲಸ ಇದೆ. ಬಹುಶಃ ಫಾರ್ಮಲ್ ಆಗಿ ಉದ್ಘಾಟನೆ ಕೆಲಸ ಅದನ್ನು ಹೆರಿಟೇಜ್ ಸೆಂಟರ್ ಪೂರ್ತಿ ಮಾಡಬೇಕಾಗಿದೆ. ಮಾಡಿದರೆ ಬಹುಶಃ ಮುಂದಿನವಲ್ಲಿ ಫಾರ್ಮಲ್ ಉದ್ಘಾಟನೆ ಇಟ್ಕೋದಿವೆ. ನಮಗೆ ಫಾರ್ಮಲ್ ಉದ್ಘಾಟನೆಗಿಂತ ದಾಸರಿಗೆ ಅರ್ಪಣೆ ಆಗೋದು ಬಹಳ ಮುಖ್ಯ. ಆ ಸಂಕಲ್ಪವನ್ನು ಈ ಸರಿ ನಾವು ನೆರವೇರಿಸ್ತಾ ಇರುವುದು, ದಾಸರು ನೆರವೇರಿಸ್ತಾ ಇದ್ದಾರೆ ಅನ್ನೋದು ಬಹಳವಂಥ ಸಂತೋಷಕರವಾದಂಥ ಕೆಲಸ. ಇದು ಮುಂದಿನದಲ್ಲಿ ಈ ಸೆಂಟ್ರಲ್ಲಿ, ಈ ಸಂಶೋಧನೆ ಕೇಂದ್ರದಲ್ಲಿ ನೂರಾರು ಸಂಶೋಧಕರು ಕೆಲಸ ಮಾಡುವಂತಾಗಲಿ, ದಾಸರು ಅಂಥವ್ರನ್ನ ಹುಡುಕಿಸಿ ಅವರಿಗೆ ಪ್ರೇರಣೆ ಕೊಟ್ಟು ಈ ಸಂಶೋಧನೆ ಕೇಂದ್ರಕ್ಕೆ ಕಳಿಸುವಂತಾಗಲಿ ಅನ್ನೋದೊಂದು ಯೋಚನೆ ಇದೆ. ಈ ಸದ್ಯಕ್ಕೆ ಈ ಸಂಶೋಧನೆ ಕೇಂದ್ರ ನಮ್ಮ ಶ್ರೀಪಾದರ ಮಠದಿಂದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸೈನ್ಸ್ ಅದರಲ್ಲಿ 15 ವರ್ಷ ನಾನು ಡೈರೆಕ್ಟರ್ ಆಗಿ ಮುನ್ನಡೆಸಿ ಸುಮಾರು 45 PhD ಸಂಶೋಧಕರು ಅದರಲ್ಲಿ ಸಂಶೋಧನೆ ಮಾಡಿದ್ದಾರೆ. ಆ ಸಂಸ್ಥೆಯ ಒಂದು ಒಂದು ಸಂಶೋಧನೆ ಕೇಂದ್ರ ಅನ್ನೋ ಚಿಂತನೆಯಲ್ಲಿ ಈ ಸಂಶೋಧನೆ ಕೇಂದ್ರವನ್ನು ಈ ಸದ್ಯ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಅದರದ್ದು ಎಕ್ಸ್ಟೆಂಡೆಡ್ ಸೆಂಟರು ಈ ಬಾಗಲಕೋಟೆ ಸೆಂಟರು ಅನ್ನೋದು ಮಾಡಿದ್ದೇವೆ. ಆಗಲೇ 5 ಸಂಶೋಧನಾ ವಿದ್ಯಾರ್ಥಿಗಳು ಇಲ್ಲಿ ಬಂದು PhD ಮಾಡಲಿಕ್ಕೆ ಮುಂದೆ ಬರ್ತಿದ್ದಾರೆ. ಅವರು ಆಗಲೇ ಅವರಿಗೆ ಬೇಕಾದಂಥ ಇನಿಷಿಯಲ್ ಕೋರ್ಸ್, ಓರಿಯೆಂಟೇಷನ್ ಕೋರ್ಸ್ ಎಲ್ಲ ಮಾಡಿದ್ದೇವೆ. ಹೀಗೆ ಇನ್ನು ಹೆಚ್ಚಾರು ಸಂಶೋಧಕರನ್ನ ಇಲ್ಲಿ ಈ ಸೆಂಟರ್ ಮಾಡ್ತದೆ ಅನ್ನೋ ಅಂದ್ಕೊಂಡಿದ್ದೀವಿ. ಮುಂದೆ ಒಂದು ಭವ್ಯವಾದಂಥ ಸಂಶೋಧನಾ ಕೇಂದ್ರ ಹರಿದಾಸ ಸಾಹಿತ್ಯಕ್ಕೆ ಆಗ್ತದೆ, ಮಾಡಿಸ್ತಾರೆ ದಾಸರು ಅನ್ನೋದೊಂದು ಬಲವಾದವಾದಂಥ ನಂಬಿಕೆ, ದೃಢ ಸಂಕಲ್ಪ ನಮ್ಮ ಹತ್ರ ಇದೆ. ಅದಂತ ಹೇಳ್ತಾ ಈ ದೀರ್ಘವಾದ ಪ್ರಬಂಧದಲ್ಲಿ ಪ್ರಸನ್ನ ವೆಂಕಟದಾಸರ ಪುನರುತ್ಥಾನ ಕಾರ್ಯ ಮಾಡಿದ್ದು ಚಿತ್ರಣ ನೀಡಿದ್ದೇವೆ. ಮತ್ತು ಮಾಡಿರುವುದು ಬಹಳ ಅಲ್ಪ, ಇನ್ನು ಬೆಟ್ಟದಷ್ಟಿದೆ. ಆ ಸಂಶೋಧನೆ ಆಗಬೇಕು. ನಮ್ಮ ಕಾಲದಲ್ಲಿ ಮಾಡುವಂಥ ಆಗಲಿಂದ 80 ವರ್ಷ, ಎಷ್ಟು ನಮ್ಮ ಕಾಲದಲ್ಲಿ ಮಾಡುವಂಥ ಎಷ್ಟದೋ ಅಷ್ಟು ದಾಸರು ನಮ್ಮ ಸಂಕಲ್ಪದಿಂದ ಮಾಡಿಸ್ತಾರೆ. 50 ಕೃತಿಗಳಂಕ ಖಂಡಿತ ಬರ್ತದೆ. ಇನ್ನು ಅದಕ್ಕಿಂತ ಹೆಚ್ಚು ಈ ನಾವು ಮಾಡಿದ ಕಾರ್ಯ ಮುಂದಿನ ಜನಾಂಗಕ್ಕೆ, ಮುಂದಿನ ಯುವ ಪೀಳಿಗೆ ಪ್ರೇರಣೆಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ದಾಸರು ಅವರಿಗೆ ಮನಸ್ಸು ಕೊಟ್ಟು ಮಾಡಿಸುತ್ತಾರೆ ಎಂಬ ದೃಢವಾದ ನಂಬಿಕೆ ಇದೆ. ಅದನ್ನು ಇಲ್ಲಿ ಹೇಳ್ತಾ ಇದೊಂದು ದೀರ್ಘವಾದಂಥ ಪ್ರಬಂಧ ಉಪನ್ಯಾಸ, ಹೆಚ್ಚು ಸಮಯ ಆಗಿದೆ. ಆದರೆ ಒಂದು ಕಡೆ ಇವೆಲ್ಲ ಮಾಡಿರುವ ಕಾರ್ಯ ದಾಖಲೆ ಆಗೋಬೇಕು ಚಿಂತನೆಯಿಂದ ಹೆಚ್ಚು ಕಾಲ ತೆಗೆದುಕೊಂಡರೂ ಇದರಲ್ಲಿ ದಾಖಲಿಸಿದ್ದೇವೆ. ಇದರಲ್ಲಿ ಏನಾದರೂ ತಪ್ಪು ಇದ್ದರೆ ಅದು ನಂದು, ಇದರೇನಾದರೂ ಒಪ್ಪು ಇದ್ದರೆ ಅದು ಪ್ರಸನ್ನ ವೆಂಕಟದಾಸರು ನಮ್ಮಿಂದ ನುಡಿಸಿದ್ದಾರೆ ಅನ್ನೋ ಮಾತ್ರ ನಾನು ಹೇಳಬಲ್ಲೆ. ಹರೇ ಶ್ರೀನಿವಾಸ.